जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति श्रीगुरुभ्यो नमः हरिः ओम् ನಾವು 9ನೇ ಸ್ಕಂದದ 18ನೇ ಅಧ್ಯಾಯದಲ್ಲಿ ರಂತಿದೇವನ ಕಥೆಯನ್ನ ನಿರೂಪಣೆ ಮಾಡಿದ್ದೇವೆ. ಅದರ ಬಗೆಗೆ ವಿಸ್ತಾರವಾದಂತಹ ವಿಮರ್ಶೆಯನ್ನು ಕೂಡ ನೋಡ್ತಾ ಇದ್ದೇವೆ. ಏನಿದರ ರಂತಿರಾಜನ ವಂಶದ ಮುಂದುವರಿದ ಭಾಗವನ್ನು ಹೇಳ್ತಾ ಇದ್ದಾರೆ. ಈ ಅಧ್ಯಾಯ ಮತ್ತು ಮುಂದಿನ ಅಧ್ಯಾಯ ಏನಿದೆಯೋ ಈ ಎರಡು ಅಧ್ಯಾಯಗಳಲ್ಲಿ, ಅಂದ್ರೆ ಇದು ಕೊನೆಯ ಅಧ್ಯಾಯಗಳಿವು, ಒಂದು 2-3 ಅಧ್ಯಾಯಗಳಲ್ಲಿ ಕಥಾಭಾಗಗಳು ಅಷ್ಟಿಲ್ಲ. ಈ 2-3 ಅಧ್ಯಾಯಗಳಲ್ಲಿ ಮುಂದೆ ಕೃಷ್ಣನ ಕಥೆಗೆ ಬೇಕಾದಂತಹ ಪೀಠಿಕೆ, ಕೃಷ್ಣನ ವಂಶ, ಯಯಾತಿ ರಾಜ, ಇವರೆಲ್ಲರ ಮುಖಾಂತರವಾಗಿ ಏನು ಯಯಾತಿ ರಾಜನಿಗೆ 5 ಜನ ಮಕ್ಕಳಿದ್ರು, ಅದರಲ್ಲಿ ಪೂರು ಮುಂತಾದಂತಹ ರಾಜರ ವಂಶಗಳ ನಿರೂಪಣೆಯನ್ನ ಇಲ್ಲಿ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಯಾರ್ಯಾರು ಬಂದ್ರು ಅಂತ ಇದರಲ್ಲಿ ಹೇಳ್ತಾ ಹೋಗ್ತಾರೆ. ಆ ಕಥೆಯನ್ನ ನೋಡ್ತಾ ಹೋಗೋಣ. 9ನೇ ಸ್ಕಂದದ 18ನೇ ಅಧ್ಯಾಯದ 19ನೇ ಶ್ಲೋಕವನ್ನ ನೋಡ್ತಾ ಇದ್ದೇವೆ. ಗರ್ಗಾಚ್ಛಿನಿಸ್ತತೋ ಗಾರ್ಗ್ಯಾತ್ ಕ್ಷತ್ರಾದ್ ಬ್ರಹ್ಮಹ್ಯವರ್ತತ ದುರಿತ ಕ್ಷಯೋ ಮಹಾವೀರ್ಯಾಃ ತಸ್ಯ ತ್ರಯ್ಯಾರುಣಿಃ ಕವಿಃ. ರಂತಿದೇವನ ಜೊತೆಯಲ್ಲಿ ಅವನ ವಂಶದಲ್ಲಿ ಗರ್ಗ ಎಂಬಂತಹ ಮಗ ಹುಟ್ಟುತ್ತಾ ಇದ್ದಾನೆ. ಅವನಿಗೆ ಶಿನಿ ಹುಟ್ಟುತ್ತಾ ಇದ್ದಾನೆ. ವಸ್ತುತಃ ಗರ್ಗ ಅನ್ನೋನು ಏನಿದ್ದಾನೋ, ಗರ್ಗಾಚಾರ್ಯರು ಅಂತ ಇನ್ನೊಬ್ರು ಇದ್ದಾರೆ. ಅದು ಕೃಷ್ಣನಿಗೆ ನಾಮಕರಣವನ್ನು ಮಾಡಿದಂತಹ ಬ್ರಾಹ್ಮಣ ಗುರುಗಳ ಹೆಸರು ಕೂಡ ಗರ್ಗಾಚಾರ್ಯರು ಅಂತಾನೆ. ಆ ಗರ್ಗಾಚಾರ್ಯರ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ. ಇನ್ನೊಬ್ಬ ಗರ್ಗಾಚಾರ್ಯರು, ಗರ್ಗ ಅಂತ ಒಬ್ಬ ಕ್ಷತ್ರಿಯ ರಾಜ, ಅವನಿಂದಾಗಿ ಶಿನಿ ಅನ್ನೋನು ಹುಡ್ತಾ ಇದ್ದಾನೆ. ಅವನಿಂದ ಬ್ರಾಹ್ಮಣ ಕುಲ ಹುಡ್ತಾ ಇದೆ. ಮತ್ತೆ ಮನ್ಯು ಅಂತ ಈ ರಂತಿದೇವನ ಮಗನಿದ್ದ, ಅವನಿಂದ ಮಹಾವೀರ್ಯನಾದ ದುರಿತಕ್ಷಯ ಅನ್ನುವನು ಹುಡ್ತಾ ಇದ್ದಾನೆ. ಅವನಿಗೆ ತ್ರಯ್ಯಾರುಣ, ಕವಿ, ಪುಷ್ಕರಾರುಣಿ ಅಂತ 3 ಜನ ಮಕ್ಕಳು ಹುಡ್ತಾ ಇದ್ದಾರೆ. ಇವನ ನಂತರದಲ್ಲಿ ಬೃಹತ್ ಕ್ಷೇತ್ರನ ಮಗ ಹೋತ್ರ, ಅವನಿಗೆ ಹಸ್ತಿ ಅನ್ನುವ ಮಗ ಹುಡ್ತಾ ಇದ್ದಾನೆ. ಇದರಲ್ಲಿ ಹಸ್ತಿ ಅನ್ನುವ ರಾಜ ಯಾರಿದ್ದಾನಲ್ಲ, ಇವನಿಂದ ನಿರ್ಮಿತವಾದಂತಹ ನಗರ ಆದ್ರಿಂದಾಗಿ ನಮ್ಮ ದೇಶದ ರಾಜಧಾನಿಯಾದಂತಹ ದೆಹಲಿಗೆ, ಅಂದ್ರೆ ಪಾಂಡವರ ರಾಜಧಾನಿ ಹಸ್ತಿನಾವತಿ ಅಂತ ಏನು ಕರಿತಾ ಇದ್ದೇವೋ, ಆ ಹಸ್ತಿನಾವತಿ ಎಂಬಂತಹ ರಾಜ್ಯವನ್ನು ನಿರ್ಮಾಣ ಮಾಡಿದಂತಹ ರಾಜ ಈ ಹಸ್ತಿ ಎಂಬುವನು. ಇವನ ಮಗ ಅಜಮೀಢ, ದ್ವಿಮೀಢ, ಪುರುಮೀಢ ಅಂತ ಅನೇಕ ಜನ ಮಕ್ಕಳಿದ್ದಾರೆ. ಅಜಮೀಢನಿಗೆ ಪ್ರಿಯಮೇಧ ಮುಂತಾದಂತಹವರೆಲ್ಲರೂ ಕೂಡ ಮಕ್ಕಳು ಹುಡ್ತಾ ಇದ್ದಾರೆ. ಇವನಿಗೆ ಬೃಹದೀಶು, ಬೃಹದ್ಧನು, ಬೃಹತ್ಕಾಯ, ಜಯದ್ರಥ ಮುಂತಾದವರು ಹುಡ್ತಾ ಇದ್ದಾರೆ. ಜಯದ್ರಥನಿಗೆ ಇಲ್ಲಿ ಜಯದ್ರಥ ಅಂತ ಇಲ್ಲಿ ಏನ್ ಹೆಸರು ಬಂದಿದೆಯೋ, ನೀವು ಮಹಾಭಾರತದ ಯುದ್ಧದಲ್ಲಿ ನೋಡಿದಿರಿ ಅಂತಾದ್ರೆ, ಅರ್ಜುನ ಜಯದ್ರಥನನ್ನ ಒಂದು 15ನೇ ದಿವಸದ ಯುದ್ಧದಲ್ಲೋ 14ನೇ ದಿವಸದ ಯುದ್ಧದಲ್ಲೋ ಸಂಹಾರ ಮಾಡ್ತಾನೆ. ಆ ಜಯದ್ರಥ ಬೇರೆ, ಇಲ್ಲಿ ಹೇಳುವ ಜಯದ್ರಥ ಮತ್ತೊಬ್ಬ ಇವನು. ಈ ಜಯದ್ರಥನಿಗೆ ವಿಷದ ಎಂಬ ಹೆಸರಿನ ಮಗ ಇರ್ತಾನೆ. ವಿಷನಿಂದಾಗಿ ಶೇನಜಿತ್,
ಅವನ ಮಕ್ಕಳು ರುಚಿರಾಶ್ವ, ದೃಢಧ, ಕಾಶ್ಯ, ವತ್ಸ ಅನ್ನುವ ಅನೇಕ ಜನ ಮಕ್ಕಳು ಹುಡ್ತಾರೆ. ರುಚಿರಾಶ್ವನಿಗೆ ಯಾಜ, ಪೃಥುಸೇನ, ನೀಪ ಅನ್ನುವ 100 ಜನ ಮಕ್ಕಳು ಇವರ ಇದರಲ್ಲಿ ಹುಡ್ತಾ ಇದ್ದಾರೆ, ಇವರ ವಂಶದಲ್ಲಿ ಬರ್ತಾ ಇದ್ದಾರೆ. ಈ ನೀಪ ಅನ್ನುವನಿಗೆ 100 ಜನ ಮಕ್ಕಳಿದ್ದಾರೆ. ಆ 100 ಜನ ಮಕ್ಕಳಲ್ಲಿ ಹಿರಿಯನಾದವನ ಹೆಸರು ಅಣುಹ ಅಂತ. ಇವನು ಕೃತ್ವಿ ಅನ್ನುವ ದೇವಿಯನ್ನ, ಒಬ್ಬ ಸ್ತ್ರೀಯನ್ನ ಮದುವೆ ಆಗ್ತಾನೆ. ಅವನಿಗೆ ಬ್ರಹ್ಮದತ್ತ ಎಂಬ ಹೆಸರಿನ ಮಗನು ಕೂಡ ಹುಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಈ ಬ್ರಹ್ಮದತ್ತ ಗೋ ಎಂಬಂತಹ ಹೆಂಡತಿಯಲ್ಲಿ ವಿಶ್ವಕ್ಸೇನ ಅನ್ನುವ ಮಗನನ್ನ, ಜೈಗೀಷವ್ಯ ಮುನಿಯ ಉಪದೇಶದಿಂದ ಯೋಗಶಾಸ್ತ್ರವನ್ನೆಲ್ಲವನ್ನು ಕೂಡ ಉಪದೇಶ ಪಡಿತಾನೆ. ಈ ವಿಶ್ವಕ್ಸೇನಿಂದ ಉದಕ್ಸೇನ, ಭಲ್ಲಾದ ಇವರೆಲ್ಲರೂ ಕೂಡ ಹುಡ್ತಾ ಬರ್ತಾರೆ. ಕೃತಿಮಂತ, ಸತ್ಯಧೃತಿ, ದೃಢನೇಮಿ, ಸುಪಾರ್ಶ್ವನಿಂದ ಸುಮತಿ ಮುಂತಾದಂಥವ್ರು ಎಲ್ಲರೂ ಕೂಡ ಬರ್ತಾ ಹೋಗ್ತಾರೆ. ಇದರಲ್ಲಿ ಅನೇಕ ಜನ ಮಕ್ಕಳು ಈ ಸಂದರ್ಭದಲ್ಲಿ ಬರ್ತಾರೆ ಅಂತ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಇದರಲ್ಲಿ ನಮಗೀಗ ಪ್ರಧಾನವಾದಂತಹದ್ದು ಕೆಲವೊಂದಿಷ್ಟು ವಂಶಗಳು. ಆ ವಂಶದಲ್ಲಿ ಬಂದಂತಹ ರಾಜರ ಬಗ್ಗೆ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಯಾಕೆ ಅಂತಂದ್ರೆ, ದ್ರೌಪದಿಯ ಜನ್ಮ ಯಾವ ಕುಲದಲ್ಲಿ ಆಗತ್ತೆ ಅಂದ್ರೆ ಪಂಚಾಲ ದೇಶದಲ್ಲಿ ಹುಟ್ಟಿದಾಳೆ. ಆದ್ರಿಂದಾಗ ಅವಳಿಗೆ ಪಾಂಚಾಲಿ ಎಂಬ ಹೆಸರು ಕೂಡ ಬಂದಿದೆ. ಹಾಗಾದ್ರೆ ಪಂಚಾಲ ದೇಶದ ರಾಜ ಇವನ ತಂದೆಯಾದಂತಹ ದ್ರುಪದ. ಆ ದ್ರುಪದನ ವಂಶದಲ್ಲಿ ಯಾರ್ಯಾರು ಬಂದಿದ್ರು, ದ್ರೌಪದಿಯ ಹುಟ್ಟು ಯಾವ ವಂಶದಲ್ಲಿ ಆಯಿತೋ ಆ ವಂಶದ ಕಥೆಯನ್ನ ಮೊದಲಿಗೆ ಹೇಳ್ತಾ ಹೋಗ್ತಾರೆ. ಅರ್ಕ ಎಂಬ ರಾಜ ಇದ್ದ. ಅವನಿಗೆ ಹರ್ಮ್ಯಾಶ್ಮ, ಅವನಿಗೆ ಮುದ್ಗಲ, ಯವೀನರ, ಬೃಹದೀಶು, ಕಾಂಪಿಲ್ಯ, ಸಂಜಯ ಅಂತ 5 ಜನ ಮಕ್ಕಳು ಹುಡ್ತಾರೆ. ಅವನಿಗೆ ಯಾವ ದೊಡ್ಡ ರಾಜ್ಯ ಇತ್ತೋ ಆ ದೊಡ್ಡ ರಾಜ್ಯವನ್ನ ನಿರ್ವಹಣೆ ಮಾಡ್ಲಿಕ್ಕೋಸ್ಕರವಾಗಿ 5 ಜನ ಮಕ್ಕಳನ್ನ ಸಮರ್ಥನೆ ಏನ್ ಮಾಡಿದ್ರು, ವಿಭಾಗ ಮಾಡಿ, ನೀವು 5 ಜನ ಸಮರ್ಥರಿದ್ದೀರಿ, ಈ 5 ಭಾಗಗಳ ನಿರ್ವಹಣೆಯನ್ನು ಮಾಡಿ ಅಂತ ಹೇಳಿ ಆ 5 ಜನ ಮಕ್ಕಳನ್ನ ನಿರ್ವಹಣೆಗೆ ಎಂದು ಕೊಟ್ಟು, ತನ್ನ ಇಡೀ 5 ದೇಶಗಳನ್ನ, ತನ್ನ ವಿಭಾಗ ಮಾಡಿದಂತಹ ಇಡೀ ರಾಜ್ಯದ 5 ಭಾಗಗಳನ್ನ ಪಂಚಾಲ ಎಂಬ ಹೆಸರಿನಿಂದಲೇ ನಾಮಕರಣ ಮಾಡ್ತಾ ಇದ್ದಾನೆ. ಇದು ಆದ್ಮೇಲೆ ಅವನಿಗೆ 5 ಜನ ಮಕ್ಕಳಿದ್ರು ಅಂತ ಹೇಳಿದ್ರಲ್ಲ, ಹರ್ಮ್ಯಾಶ್ವನಿಗೆ 5 ಜನ ಮಕ್ಕಳಿದ್ರು. ಅದರಲ್ಲಿ ಮುದ್ಗಲ ಅಂತ ಒಬ್ಬ ಋಷಿ ಇದ್ದಾನೆ. ನಾವು ಎಷ್ಟೋ ಜನ ಮೌದ್ಗಲ್ಯ ಗೋತ್ರದವರು ಅಂತ ಹೇಳಿಕೊಳ್ಳುತ್ತೇವೆ. ಅಂತಹ ಮೌದ್ಗಲ್ಯ ಗೋತ್ರದವರಿಗೆ ಮೂಲ ಪುರುಷನಾದಂತಹ ಮುದ್ಗಲ, ಆ ಮುದ್ಗಲನಿಂದಾಗಿ ಬ್ರಾಹ್ಮಣ ಜಾತಿ ಬಂತು. ಒಂದು ಗೋತ್ರವೂ ಇದಾಯಿತು, ಗೋತ್ರವೂ ಕೂಡ ನಿರ್ಮಾಣವಾಯಿತು. ಅದು ಮೌದ್ಗಲ್ಯ ಗೋತ್ರ ಅಂತ. ಅವನಿಗೆ ಅವಳಿ ಜವಳು ಮಕ್ಕಳು ಹುಡ್ತಾ ಇದ್ದಾರೆ. ಅದರಲ್ಲಿ ಗಂಡು ಮಗ ಯಾರಿದ್ದಾನೋ, ಒಂದು ಗಂಡು, ಇನ್ನೊಂದು ಹೆಣ್ಣು ಮಗು. ಅದರಲ್ಲಿ ಗಂಡು ಮಗುವಿನ ಹೆಸರು ದಿವೋದಾಸ ಅಂತ, ಹೆಣ್ಣು ಮಗಳಿನ ಹೆಸರೇ ಅಹಲ್ಯೆ ಅಂತ. ಈ ಅಹಲ್ಯೆ ಗೌತಮ ಋಷಿಗಳ ಪತ್ನಿಯಾದವಳು. ತಾವೆಲ್ಲ ರಾಮಾಯಣದ ಸಂದರ್ಭದಲ್ಲಿ ಕೇಳಿರ್ತೀರಿ. ಅಹಲ್ಯೆ ಮತ್ತು ಗೌತಮರು ಇವರಿಬ್ಬರು ಕೂಡ ವಿವಾಹವಾಗ್ತಾರೆ. ನಾವು ಗೌತಮ ಮಹರ್ಷಿಗಳ ಕಥೆಯನ್ನು ಹಿಂದೆಯೂ ಕೂಡ ಕೇಳಿದ್ದೇವೆ. ಮಹಾಪುಣ್ಯವನ್ನ ಗಳಿಸಿಕೊಂಡಂತಹ ವೇದ ದ್ರಷ್ಟಾರರಾದಂತಹ ಮಹರ್ಷಿಗಳಿವರು. ಇವರ ಅಧಿಕವಾದಂತಹ ಪುಣ್ಯ ಇತ್ತು ಅಂತಂದ್ರೆ, ಯೋಗ್ಯತೆಯನ್ನು ಮೀರಿ ಸಂಪಾದನೆ ಮಾಡಿದಂತಹ ಪುಣ್ಯ ಗೌತಮರ ಬಳಿಯಲ್ಲಿತ್ತು. ಈ ಇವರ ಯೋಗ್ಯತೆಯನ್ನು ಮೀರಿದ ಪುಣ್ಯದ ನಾಶಕ್ಕೋಸ್ಕರವಾಗಿ ಇಂದ್ರದೇವರು ಇವರು ಎಲ್ಲ ಇಂದ್ರಿಯಗಳನ್ನ ಗೆದ್ದು ಬಿಟ್ಟಿದ್ರು. ಇವರಿಗೆ ಏನು ಮಾಡಿದ್ರೂ ಸಿಟ್ಟು ಬರ್ತಾ ಇದ್ದಿದ್ದಿಲ್ಲ. ಹೆಚ್ಚಿದ ಪುಣ್ಯ ಏನಾದ್ರೂ ಕಳೆದುಕೊಳ್ಬೇಕು ಅಂದ್ರೆ ಕೆಟ್ಟ ಕೆಲಸ ಮಾಡ್ಬೇಕು, ಅಥವಾ ಇನ್ನೊಬ್ಬರಿಗೆ ಶಾಪವನ್ನು ಕೊಡ್ಬೇಕು. ಶಾಪ ಕೊಟ್ರೆ ಆವಾಗ ತಪ್ಪು ಮಾಡದೇ ಇರುವವರಿಗೆ ಶಾಪ ಕೊಟ್ರೆ ಮುಂತಾದವುಗಳಿಂದಾಗಿ, ಇಂತಹ ಕರ್ಮಗಳಿಂದಾಗಿ ಪುಣ್ಯ ಹ್ರಾಸವಾಗತ್ತೆ. ಹಾಗಾದ್ರೆ ಗೌತಮ ಮಹರ್ಷಿಗಳು ಕೂಡ ಈಗ ಬಹಳ ಪುಣ್ಯವನ್ನ ಗಳಿಸಿದ್ದಾರೆ. ಆ ಗಳಿಸಿದ ಪುಣ್ಯವನ್ನ ಹ್ರಾಸ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಇವರಿಗೆ ಎಲ್ಲದರ ಜಯ ಇದ್ರೂ ಕೂಡ ಹೆಂಡತಿಯ ಮೇಲೆ ವಿಪರೀತವಾದ ಮೋಹ ಇತ್ತು, ಪ್ರೀತಿ ಇತ್ತು. ಅದರಿಂದ ಇವರ ಯಾವುದು ಮೈನಸ್ ಪಾಯಿಂಟ್ ಅಂತ ಕರೀತಾರೆ, ವೀಕ್ ಪಾಯಿಂಟ್, ಆ ತರದ ತುಂಬಾ ಸೂಕ್ಷ್ಮವಾದಂತಹ ಅಂಶಗಳನ್ನ ತಿಳಿದಂತಹ ಇಂದ್ರ ಬಂದು ಅಹಲ್ಯೆಯ ಜೊತೆಯಲ್ಲಿ ದರ್ಶನವನ್ನ ಮಾಡ್ತಾನೆ, ಅಹಲ್ಯೆಯ ಸಂಘವನ್ನ ಮಾಡ್ತಾನೆ. ಗೌತಮ ಋಷಿಗಳು ಸ್ನಾನದಿಂದ ಬರುವ ಸಂದರ್ಭದಲ್ಲಿ ಪ್ರಾತಃ ಕಾಲದಲ್ಲಿಯೇನೆ ಅವರ ಎದುರಿನಲ್ಲಿಯೇನೆ ತಡಬಡಾಯಿಸಿ ಓಡಿದವರ ಹಾಗೆ ಮಾಡ್ತಾನೆ. ಆವಾಗ ಇಂದ್ರನಿಗೂ ಶಾಪವನ್ನು ಕೊಟ್ರು ಗೌತಮರು. ಅದೇ ರೀತಿಯಾಗಿ ಅಹಲ್ಯೆಗೂ ಕೂಡ
ನೀನು ಕಲ್ಲಾಗಿ ಹೋಗು ಅಂತ ಹೇಳಿದ್ರು. ಕಲ್ಲಾಗಿ ಹೋಗು ಅಂತಂದ್ರೆ ಕಲ್ಲಿನಂತಾಗಿ ಹೋಗು ಅಂತ ಅರ್ಥ. ಕಲ್ಲು ಒಂದ್ ಕಡೆಯಲ್ಲಿ ಬಿದ್ದದ್ದು ಹಾಗೇ ಬಿದ್ದಿರತ್ತೆ, ಏನು ಕೆಲಸ ಮಾಡೋದಿಲ್ಲ. ಹಾಗೆ ನಿನ್ನಿಂದಲೂ ಇಡೀ ಜೀವನ ಸಾಧನೆ ಇಲ್ಲದೇನೆ ವ್ಯರ್ಥವಾಗಿ ಹೋಗ್ಲಿ ಅಂತ ಶಾಪ ಕೊಟ್ಟು ಬಿಟ್ರು. ಇದು ಆದ್ಮೇಲೆ ಆಮೇಲೆ ಇವರು ಗೌತಮರು ಯೋಚನೆ ಮಾಡ್ತಾ ಇದ್ದಾರೆ, ಇದರಲ್ಲಿ ಅಹಲ್ಯೆ ತಪ್ಪೇನೂ ಇಲ್ಲ, ನಾನು ಅವಳಿಗೆ ವ್ಯರ್ಥವಾಗಿ ಶಾಪ ಕೊಟ್ಟು ಬಿಟ್ಟೆ ಅಂತ ಯೋಚನೆ ಮಾಡಿ ಹಾಗಾದ್ರೆ ನಾನು ಏನಾದ್ರೂ ಮಾಡಿ ಶಾಪ ವಿಮೋಚನೆಯನ್ನ ಇವಳಿಗೆ ಮಾಡ್ಬೇಕು ಅಂತ ಅಂದುಕೊಂಡು, ಮುಂದೆ ಯಾವಾಗ ರಾಮನ ಪಾದಸ್ಪರ್ಶ ನಿನಗುಂಟಾಗತ್ತೋ ಆ ಸಂದರ್ಭದಲ್ಲಿ ನಿನಗೆ ಮತ್ತೆ ಸ್ತ್ರೀ ಶರೀರದ ಪ್ರಾಪ್ತಿ ಆಗತ್ತೆ. ಸ್ತ್ರೀ ಶರೀರದ ಪ್ರಾಪ್ತಿ ಅಂತಂದ್ರೆ ನಿನ್ನ ಕಲ್ಲಾಗಿ ಹೋದಂತಹ ನೀನು ಮತ್ತೆ ಚೈತನ್ಯವನ್ನ ಪಡೆದುಕೊಳ್ತೀಯ, ಸುಖವಾಗಿ ಇರ್ತೀಯ ಅಂತ ಈ ರೀತಿಯಾಗಿ ಅನುಗ್ರಹ ಮಾಡ್ತಾ ಇದ್ದಾರೆ. ಇದು ಆದ್ಮೇಲೆ ರಾಮ ವಿಶ್ವಾಮಿತ್ರರ ಜೊತೆಯಲ್ಲಿ ವಿಶ್ವಾಮಿತ್ರರ ಯಜ್ಞದ ರಕ್ಷಣೆಗೋಸ್ಕರ ಅಂತ ಬರುವ ಸಂದರ್ಭದಲ್ಲಿ ಸುಬಾಹು, ಮಾರೀಚ ಮುಂತಾದಂತಹ ದುಷ್ಟರೆಲ್ಲರನ್ನು, ತಾಟಕಿಯರನ್ನ ಸಂಹಾರ ಮಾಡಿ ಜಾನಕಿಯ ಅಂತಂದ್ರೆ ಸೀತಾದೇವಿಯ ಸ್ವಯಂವರಕ್ಕೆ ಹೋಗುವ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಇಲ್ಲಿ ಗೌತಮ ಋಷಿಗಳ ಆಶ್ರಮವೂ ಸಿಗತ್ತೆ. ಬೇರೆ ಯಾರ ಕಣ್ಣಿಗೂ ಕಾಣದೇ ಇದ್ದಂತಹ ಪತಿವ್ರತಾ ಸ್ತ್ರೀಯಾದಂತಹ ಅಹಲ್ಯೆ ರಾಮನ ದೃಷ್ಟಿಗೆ ಬೀಳುತ್ತಾಳೆ. ರಾಮನ ದೃಷ್ಟಿಗೆ ಬಿದ್ದ ತತ್ಕ್ಷಣದಲ್ಲಿ ಅವಳಿಗೆ ಬಂದಂತಹ ಜಡತ್ತು ನಿವೃತ್ತಿಯಾಗಿ ಮತ್ತೆ ಸ್ತ್ರೀತ್ವ ಪ್ರಾಪ್ತಿಯಾಗತ್ತೆ. ಮತ್ತೆ ಅವರಿಬ್ಬರೂ ಕೂಡ ಒಂದಾಗಿ ಸುಖವಾಗಿ ಬಾಳ್ತಾರೆ. ಅವರಿಬ್ಬರ ಮಕ್ಕಳು ಅಂತಂದ್ರೆ ಈ ಗೌತಮ ಮತ್ತು ಅಹಲ್ಯೆ, ಇವರಿಬ್ಬರ ಮಕ್ಕಳೇ ಶತಾನಂದ ಅಂತ. ಈ ಶತಾನಂದ ಸಾಮಾನ್ಯರಾದಂಥ ಋಷಿಗಳಲ್ಲ ಇವರು. ಜನಕರಾಜನಿದ್ದಾನಲ್ಲ, ಸೀತೆಯ ತಂದೆ, ಸಾಕು ತಂದೆ, ಆ ಜನಕರಾಜನ ಮಂತ್ರಿ ಆದವನು ಇವನು, ಗುರುಗಳು ಆದವನು. ನಾವು ದಶರಥ ರಾಜನಿಗೆ ಸುಮಂತ್ರ ಅನ್ನುವಂಥ ಒಬ್ಬ ಮಂತ್ರಿಯ ಹೆಸರನ್ನು ಕೇಳುತ್ತೇವೆ. ವಿಶ್ವಾಮಿತ್ರರು, ವಸಿಷ್ಠರು ಋಷಿಗಳ ಆಗಿ ಅವನ ಜೊತೆಯಲ್ಲಿದ್ರು ಅಂತ ಕೇಳ್ತೇವೆ. ಅದೇ ರೀತಿಯಾಗಿ ಜನಕರಾಜನ ಜೊತೆಯಲ್ಲಿದ್ದಂತಹ ಮಂತ್ರಿಯೂ ಅವರ ಬ್ರಾಹ್ಮಣನೂ ಅವರ ಗುರುಗಳೂ ಆದಂಥವರು ಶತಾನಂದ ಋಷಿಗಳು. ಈ ಶತಾನಂದ ಋಷಿಗಳೇ ಅಹಲ್ಯೆ ಮತ್ತು ಗೌತಮರಿಬ್ಬರ ಮಕ್ಕಳಿವರು. ಇವನಿಗೆ ಶತಧೃತಿ ಎಂಬಂತಹ ಮಗ ಹುಡ್ತಾ ಇದ್ದಾನೆ. ಈ ಶತಧೃತಿಯ ಮಗ ಶರದ್ವಾನ್ ಎಂಬಂತಹ ಋಷಿ. ಈ ಶರದ್ವಾನ್ ಎಂಬಂತಹ ಋಷಿ ಒಮ್ಮೆ ತಪಸ್ಸನ್ನ ಮಾಡುವಂತಹ ಸಂದರ್ಭದಲ್ಲಿ ಊರ್ವಶಿಯನ್ನು ನೋಡ್ತಾನೆ. ಊರ್ವಶಿಯನ್ನು ನೋಡಿದ ತತ್ಕ್ಷಣದಲ್ಲಿ ಒಂದು ಜೊಂಡು ಹುಲ್ಲಿನ ಸ್ಥಳದಲ್ಲಿ ಅವನ ವೀರ್ಯ ಪಾತವಾಗತ್ತೆ. ಅದನ್ನ ರಕ್ಷಣೆ ಮಾಡ್ತಾರೆ. ಆ ರಕ್ಷಣೆ ಮಾಡಿ ಅದರ ಮುಖಾಂತರವಾಗಿ ಇಬ್ಬರು ಮಕ್ಕಳು ಹುಡ್ತಾರೆ. ಯಾರು ಅಂತಂದು ಹೇಳಿದ್ರೆ ಕೃಪಾ ಮತ್ತು ಕೃಪಿ ಅಂತ. ಆ ಸ್ಥಳದಲ್ಲಿ ಏನೇ ಬೇಟೆಯಾಡ್ಲಿಕ್ಕೆ ಅಂತ ಶಂತನು ಅನ್ನುವ ಹೆಸರಿನ ರಾಜ ಬರ್ತಾನೆ. ಆ ಶಂತನು ರಾಜನ ಕಥೆ ಮತ್ತಿನ್ನೊಮ್ಮೆ ಹೇಳ್ತೇನೆ, ಅದು ಮುಂದೆ ಇದರ ಜೊತೆಯಲ್ಲಿಯೇ ಬರುತ್ತೆ. ಭೀಷ್ಮಾಚಾರ್ಯರ ತಂದೆ ಶಂತನು ಮಹರ್ಷಿಗಳು. ನಾವು ಗಂಗಾದೇವಿಯ ಪತಿ ಅಂತಾನೂ ಹೇಳಬಹುದು. ಶಂತನು ವಸ್ತುತಃ ಯಾರು ಅಂತಂದ್ರೆ ವರುಣದೇವರು. ವರುಣದೇವರು ಒಮ್ಮೆ ಇಂದ್ರನ ಸಭೆಯಲ್ಲಿ ಗಂಗಾದೇವಿ ಬರುವಂತಹ ಸಂದರ್ಭದಲ್ಲಿ, ವಸ್ತುತಃ ಮೂಲ ರೂಪದಲ್ಲೂ ಕೂಡ ವರುಣದೇವರಿಗೆ ಗಂಗೆಯೇ ಪತ್ನಿ. ಅವಳು ಬರುವಂತಹ ಸಂದರ್ಭದಲ್ಲಿ ಸಭಾ ಗಾಂಭೀರ್ಯವನ್ನು ಮರೆತು ತನ್ನ ಪತ್ನಿ ತನ್ನ ಜೊತೆಯಲ್ಲಿ ಕೂಡಬೇಕು ಅಂತ ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ರು. ಯಾವುದೋ ಒಂದು ದೊಡ್ಡದಾದ ಸಭೆ ನಡೀತಾ ಇದೆ. ಆ ಸಭೆಯ ಮಧ್ಯದಲ್ಲಿ ಆ ಗಂಗೆಯನ್ನ ದಿಟ್ಟಿಸಿ ನೋಡ್ತಾ ಇದ್ದಾರೆ. ತನ್ನ ಪತ್ನಿಯಾದರೂ ಕೂಡ ಸಭಾ ಮರ್ಯಾದೆಗಳನ್ನು ಮರೆತು ಈ ರೀತಿಯಾಗಿ ನೋಡಿದ ಕಾರಣದಿಂದಾಗಿ ಆ ಪ್ರಸಂಗವಶಾತ್ ಅವರಿಗೆ ನೀನು ಮನುಷ್ಯನಾಗಿ ಹುಟ್ಟು, ನಿನಗೆ ಅಲಿಯೂ ಕೂಡ ಇವಳೇನೆ ಪತ್ನಿ ಆಗ್ಲಿ ಅಂತ ಈ ರೀತಿಯಾಗಿ ಶಾಪವನ್ನು ಕೊಡ್ತಾರೆ. ಆವಾಗ ಈ ವರುಣ ದೇವರು ಎರಡು ರೂಪಗಳನ್ನ ತಾಳ್ತಾರೆ, ಎರಡು ಅವತಾರಗಳನ್ನ ಮಾಡ್ತಾರೆ. ಅದರಲ್ಲಿ ಎರಡನೇ ಅವತಾರವೇನೆ, ಎರಡನೇ ಜನ್ಮವೇನೆ ಅವರದ್ದು ಶಂತನು ಅಂತ. ಶಂತನುವಿನ ಈ ರೂಪದಲ್ಲಿ ಸಾಕ್ಷಾತ್ ಗಂಗಾದೇವಿಯೇ ಬಂದು ಇವನ ಜೊತೆಯಲ್ಲಿ ಮದುವೆ ಆಗ್ತಾಳೆ. ಅಂದ್ರೆ ಗಂಗಾದೇವಿಯು ಭೂಲೋಕದಲ್ಲಿ ಮತ್ತೊಂದು ರೂಪದಿಂದ ಹುಟ್ಟಿ ಶಂತನುವನ್ನ ಮದುವೆ ಆದಂತಹದ್ದಲ್ಲ. ಶಂತನು ವರುಣನು ಶಂತನುವಾಗಿ ರಾಜನಾಗಿ ಹುಟ್ಟಿದ್ದಾನೆ. ಆ ಶಂತನು ರಾಜನ ಹೆಂಡತಿಯಾಗಿ ಸಾಕ್ಷಾತ್ತಾಗಿ ದೇವಲೋಕದಿಂದ ಗಂಗಾದೇವಿಯೇ ಬಂದು ಇವನನ್ನ ವಿವಾಹವಾಗ್ತಾ ಇದ್ದಾಳೆ. ಆ ವಿವಾಹವಾಗುವ ಸಂದರ್ಭದಲ್ಲಿಯೂ ತಾವೆಲ್ಲ ಕಥೆಯನ್ನು ಕೇಳಿರ್ತೀರಿ. ವಿವಾಹವಾಗುವ ಸಂದರ್ಭದಲ್ಲೂ ಕೂಡ ಎರಡು ಮಾತುಗಳನ್ನ ಅವಳು ಹೇಳಿರ್ತಾಳೆ.
ನಾನು ಏನ್ ಮಾಡಿದರೂ ನನಗೆ ಪ್ರಶ್ನೆ ಮಾಡಬಾರದು, ಮತ್ತೆ ನೀನು ಯಾರು ಅಂತ ನನ್ನನ್ನು ಕೇಳಬಾರದು. ಸುಮ್ಮನೆ ನಾನು ಮಾಡಿದ್ದನ್ನೆಲ್ಲವೂ ಕೂಡ ಅನುಸರಿಸಿಕೊಂಡು ನೋಡಿಕೊಂಡು ಹೋಗ್ತಾ ಇದ್ದೆ ಅಂತಂದ್ರೆ ನಾನು ನಿನ್ನ ಜೊತೆಯಲ್ಲಿ ಇರ್ತೇನೆ. ಯಾರು ನೀನು, ಹೀಗೆ ಯಾಕೆ ಮಾಡ್ತಾ ಇದ್ದೆ ಅಂತ ನಾನು ಏನು ಮಾಡಿದ್ರು ಒಂದು ಪ್ರಶ್ನೆ ಹಾಕಿದೆ ಅಂದ್ರೆ ನನ್ನ ಬಿಟ್ಟು ಹೋಗಿ ಬಿಡ್ತೇನೆ ಅಂತ ಹೇಳಿರ್ತಾಳೆ. ಶಂತನು ರಾಜನಿಗೆ ಈ ಭೀಷ್ಮಾಚಾರ್ಯರು ಹುಟ್ಟೋದಕ್ಕಿಂತ ಮುಂಚೆ ಅವನಿಗೆ ದೇವವ್ರತ ಅಂತ ಹೆಸರಿಡ್ತಾರೆ. ಭೀಷ್ಮನಿಗೆ ನಂತರದಲ್ಲಿ ಭೀಷ್ಮ ಅಂತ ಹೆಸರು ಬಂದಿದ್ದು, ಆದ್ರೆ ಅವನಿಗೆ ಮೊದಲಿಗಿದ್ದಂತಹ ಹೆಸರು ದೇವವ್ರತ ಅಂತ. ಇವನಿರ್ತಾನಲ್ಲ ಶಂತನುವಿಗೆ ಈ ದೇವವ್ರತ ಹುಟ್ಟುವುದಕ್ಕಿಂತ ಮುಂಚೆ ಅನೇಕ ಜನ ಮಕ್ಕಳು ಹುಟ್ಟುತ್ತಾರೆ. ಹುಟ್ಟಿದ ಆ ಕ್ಷಣದಲ್ಲಿ ಅವಳು ಬಂದು ಏನ್ ಮಾಡ್ತಾಳೆ ಅಂತಂದು ಹೇಳಿದರೆ, ಹುಟ್ಟಿದ ಮಕ್ಕಳೆಲ್ಲರನ್ನು ತೆಗೆದುಕೊಂಡು ಹೋಗಿ ಗಂಗಾ ನದಿಯಲ್ಲಿ ಹಾಕಿ ಬಿಡ್ತಾ ಇರ್ತಾಳೆ. ತಾನಿನ್ನು ಬಾಣಂತಿಯೇ ಆಗಿದ್ರೂ ಕೂಡ ಹುಟ್ಟಿದ ಮಕ್ಕಳೆಲ್ಲರನ್ನು ತಂದು ಗಂಗಾ ನದಿಗೆ ಹಾಕಿ ಬಿಡ್ತಾ ಇರ್ತಾಳೆ. ಗಂಗೆಯ ಮೇಲಿನ ಅತಿಯಾದ ಪ್ರೀತಿಯಿಂದಾಗಿ ಇವನು ಅವಳನ್ನು ಏನು ಕೇಳಲಿಕ್ಕೆ ಹೋಗಿರೋದಿಲ್ಲ. 1, 2, 3, 4, 5, 6 ಇಷ್ಟು ಸಾರ್ತಿ ಏನ್ ಮಾಡಿದ್ರು ಕೂಡ ಅವಳು ಏನ್ ಮಾಡಿದ್ರು ಕೂಡ ಸುಮ್ಮನೆ ನೋಡಿಕೊಂಡು ಹಾಗೆ ಇದ್ದ. ಆದ್ರೆ ಒಂದು ಹಂತದಲ್ಲಿ ಇವನಿಗೆ ತಡೆದುಕೊಳ್ಳಿಕ್ಕಾಗ್ಲಿಲ್ಲ. 8ನೇ ಮಗುವನ್ನ ಅಲ್ಲಿ ಹಾಕ್ಲಿಕ್ಕೆ ಅಂತ ಹೋಗ್ತಾ ಇದ್ದಾನೆ. ಆ ಹೋಗ್ತಾ ಇದ್ದಾಳೆ ಗಂಗೆ. ಆವಾಗ ಬಂದು, ನೀನ್ ಯಾಕೆ ಈ ಮಗುವನ್ನ ಹಾಕ್ತಾ ಇದ್ದಿ? ನಿನಗೇನು ಮನಸ್ಸಿಲ್ವಾ? ಯಾರಾದ್ರೂ ಹಡೆದ ತಾಯಿ ತಾನು ಹಡೆದಂತಹ ಮಕ್ಕಳನ್ನೇನೆ ನದಿಗೆ ಹಾಕಿ ಕೊಲ್ಲುವಂತಹ ಈ ದುಷ್ಟ ಕಾರ್ಯವನ್ನು ಮಾಡ್ತಾರೇನು? ನೀನ್ ಯಾಕೆ ಈ ದುಷ್ಟ ಕಾರ್ಯವನ್ನು ಮಾಡ್ತಾ ಇದ್ದಿ ಅಂತ ಕೇಳಿದ ಆ ಕ್ಷಣದಲ್ಲಿ ಆ ಮಗುವನ್ನ ಇವನ ಕೈಗೆ ಇಟ್ಟು ತಾನು ದೇವಲೋಕಕ್ಕೆ ಅಂತ ತಿರುಗ್ತಾ ಇದ್ದಾಳೆ. ಅದರ ಯಾಕೆ ಈ ಮಕ್ಕಳನ್ನ ಹಾಕ್ತಾ ಇದ್ಲು ಅನ್ನೋದಕ್ಕೆ ಮತ್ತಿನ್ನೊಂದು ಕಥೆ ಇದೆ. ಅವರೆಲ್ಲ ವಸುಗಳಾಗಿದ್ರು, ಅವ್ರಿಗೆ ಶಾಪದಿಂದಾಗಿ ಈ ರೀತಿಯಾಗಿ ಕೇಳಿಕೊಂಡಿದ್ರು. ಆ ಎಲ್ಲ ಶಾಪವನ್ನ ಭೀಷ್ಮಾಚಾರ್ಯ ಅನುಭವಿಸಬೇಕಾಗಿತ್ತು ಅಂತ ಒಂದು ದೊಡ್ಡ ಕಥೆ ಇದೆ. ಅದನ್ನ ಮತ್ತಿನ್ನೊಮ್ಮೆ ನೋಡೋಣಂತೆ. ಇರ್ಲಿ, ಇಂತಹ ಭೀಷ್ಮಾಚಾರ್ಯರ ದೇವವ್ರತನ ತಂದೆಯಾದಂತಹ ಶಂತನು ರಾಜ, ಈ ಶರದ್ವಾನ್ ಎಂಬಂತಹ ಋಷಿಗಳು ತಾವು ಯಾವ ವೀರ್ಯಪಾತದಿಂದಾಗಿ 2 ಮಕ್ಕಳನ್ನು ಪಡೆದಿದ್ದಾರೋ ಅವ್ರು ಮತ್ತೆ ತಪಸ್ಸಿಗೆ ಹೊರಟು ಬಿಟ್ರು. ಬೇಟೆಯಾಡ್ಲಿಕ್ಕೆ ಅಂತ ಬಂದಂತಹ ಶಂತನು ಮಹಾರಾಜ ಆ 2 ಶಿಶುಗಳನ್ನು ನೋಡಿ ಕರುಣೆಯಿಂದ ಅವುಗಳ ಮೇಲೆ ಬಹಳ ಕೃಪೆ ಮಾಡಿ ಅವುಗಳನ್ನು ಎತ್ತಿಕೊಂಡ. ಅವನು ಕೃಪೆಯಿಂದಾಗಿ ಈ ಮಕ್ಕಳನ್ನು ಎತ್ತುಕೊಂಡಿದ್ರಿಂದಾಗಿ, ಕರುಣೆಯಿಂದ ಆ ಮಕ್ಕಳನ್ನು ಎತ್ತಿಕೊಂಡಂತಹ ಕಾರಣದಿಂದಾಗಿ ಒಂದು ಮಗುವಿಗೆ ಕೃಪಾ ಅಂತ ಹೆಸರನ್ನು ಇಡ್ತಾ ಇದ್ದಾರೆ, ಮತ್ತೊಂದು ಮಗುವಿಗೆ ಕೃಪಿ ಎಂಬ ಹೆಸರನ್ನ ಇಡ್ತಾ ಇದ್ದಾರೆ. ಅದರಲ್ಲಿ ಗಂಡು ಮಗುವು ಕೃಪಾ ಅಂತ, ಹೆಣ್ಣು ಮಗುವೆ ಕೃಪಿ ಅಂತ. ಈ ಕೃಪಾಚಾರ್ಯರು ಮತ್ತೆ ಕೃಪಿ ಯಾರು ಅಂತ ಕೇಳಿದ್ರೆ ಮೈ ರೋಮಾಂಚನವಾಗತ್ತೆ. ಇವರು ಮಹಾ ಹಿರಿಯರಾದವರು. ಈಗ ಮಹಾಭಾರತದ ಸಂದರ್ಭದಲ್ಲಿ ಪಾಂಡವರು, ಕೌರವರು ಇವರು ಎಲ್ಲರಿಗೂ ಕೂಡ ವಿದ್ಯಾಭ್ಯಾಸವನ್ನ ಮಾಡಿಸಿದಂತಹ ದೊಡ್ಡ ಆಚಾರ್ಯರು ಕೃಪಾಚಾರ್ಯರು. ಕೃಪಾಚಾರ್ಯರು ಇವರು ಪಾಂಡವರು, ಕೌರವರಿಗೆ ವಿದ್ಯಾಭ್ಯಾಸವನ್ನು ಮಾಡಿದಂತಹ ಗುರುಗಳಿವರು. ಅಷ್ಟೇ ಅಲ್ಲ, ಯುದ್ಧದ ಸಂದರ್ಭದಲ್ಲಿ ಕೌರವರ ಪಕ್ಷವನ್ನು ವಹಿಸಿ ಕೌರವರ ಪಕ್ಷದಲ್ಲಿ ಯುದ್ಧ ಮಾಡಿಯೂ ಕೂಡ ಉಳಿದ ಕೆಲವು ಬೆರಳೆಣಿಕೆ ಜನರಲ್ಲಿ ಕೃಪಾಚಾರ್ಯರು ಒಬ್ರು. ಆ ನಂತರದಲ್ಲಿಯೂ ಪಾಂಡವರ ಆಳ್ವಿಕೆಯ ಕಾಲದಲ್ಲಿಯೂ ಕೂಡ ಇದ್ದು ಪಾಂಡವರ ರಾಜ್ಯ ರಕ್ಷಣೆಗೆ ಸಹಕಾರವನ್ನು ಮಾಡಿದಂಥವರು ಕೃಪಾಚಾರ್ಯರು. ಆ ನಂತರದಲ್ಲಿ ಇವರು ವೇದವ್ಯಾಸರ ಬಳಿಯಲ್ಲಿ ಅಧ್ಯಯನವನ್ನು ಮಾಡ್ತಾರೆ ಅಂತ ಕೃಪಾಚಾರ್ಯರ ಕಥೆಯನ್ನು ಹೇಳ್ತಾರೆ. ಅದೇ ಇರ್ಲಿ, ಇನ್ನೊಬ್ಬಳು ಕೃಪಿ ಅಂತ ಮಗು ಇದೆ ಅಲ್ಲ, ಈ ಕೃಪಿ ಯಾರು ಅಂತಂದು ಹೇಳಿದ್ರೆ ದ್ರೋಣಾಚಾರ್ಯರ ಪತ್ನಿ. ಅಂದ್ರೆ ಅಶ್ವತ್ಥಾಮಾಚಾರ್ಯರು ಅಂತ ನಾವು ಯಾರನ್ನ ಚಿರಂಜೀವಿಗಳ ಗುಂಪಿನಲ್ಲಿ ಹೆಸರಿಸ್ತೇವೋ ಅಂತಹ ಅಶ್ವತ್ಥಾಮಾಚಾರ್ಯರ ತಾಯಿಯಾದವಳು ಕೃಪಿ. ಈ ಕೃಪಿಯೇ ದ್ರೋಣಾಚಾರ್ಯರ ಪತ್ನಿಯಾದವಳು. ಪಾಂಡವರ, ಕೌರವರ ಶಸ್ತ್ರಾಭ್ಯಾಸದ ಗುರುಗಳಾದಂತಹ ಕರ್ಣನ, ಏಕಲವ್ಯನ, ಅದೇ ರೀತಿಯಾಗಿ ಅರ್ಜುನನೇ ಮೊದಲಾದ ಎಲ್ಲ ಪಾಂಡವರ, ಕೌರವರ ಶಸ್ತ್ರಾಭ್ಯಾಸವನ್ನ, ಬಿಲ್ವಿದ್ಯೆಯನ್ನ ವಿಶೇಷವಾಗಿ ಅಭ್ಯಾಸ ಮಾಡಿಸಿದಂತಹ ದ್ರೋಣಾಚಾರ್ಯರ ಶಿಷ್ಯರಾದಂತಹ ಪರಶುರಾಮ ದೇವರ ಶಿಷ್ಯರಾದಂಥವರು ದ್ರೋಣಾಚಾರ್ಯರು. ಮಹಾಜ್ಞಾನಿಗಳು. ಇವರ ಕಥೆಯನ್ನ ದೃಪದನ ಕಥೆ ಬಂದಂತಹ ಸಂದರ್ಭದಲ್ಲಿ ಒಮ್ಮೆ ಮುಂದೆ ಬರುತ್ತೆ, ಆ ಸಂದರ್ಭದಲ್ಲಿ ಹೇಳ್ತೇನೆ. ಅಂತಹ ದ್ರೋಣಾಚಾರ್ಯರ ಪತ್ನಿಯಾಗುವವಳು ಈ ಕೃಪಿ. ಇವರಿಬ್ಬರು, ಕೃಪಾ ಮತ್ತು ಕೃಪಿ, ಇವರಿಬ್ಬರೂ ಕೂಡ ಹುಟ್ಟಿದ್ದು ಶರದ್ವಾನ್ ಎಂಬಂತಹ ಋಷಿಗಳಿಂದಲಾದರೂ ಕೂಡ ಶಂತನುವಿನಿಂದಾಗಿ ಕರುಣೆಯಿಂದ ಬೆಳೆಸಲ್ಪಟ್ಟರು. ಆ ಕಾರಣದಿಂದಾಗಿ ಕೃಪಾ ಮತ್ತು ಕೃಪಿ ಎಂಬಂತಹ ಈ 2 ಹೆಸರುಗಳು ಇವರಿಗೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ.
ಇಷ್ಟಕ್ಕೆ ಇಷ್ಟು ಕಥೆ ಆಗುವ ಸಂದರ್ಭದಲ್ಲಿ ಈ 9ನೇ ಸ್ಕಂದದ 18ನೇ ಅಧ್ಯಾಯದ ಒಟ್ಟಾರೆ ಸಾರಾಂಶ ಇದರಲ್ಲಿ ಮುಗಿಯುತ್ತೆ. ತದೃಷ್ಟ್ವಾ ಕೃಪಯಾ ಗೃಹಾತ್ ಶಂತನುರ್ಮೃಗಯಾಂ ಚರನ್ ಕೃಪಃ ಕುಮಾರಃ ಕನ್ಯಾ ಚ ದ್ರೋಣ ಪತ್ನಿ ಅಭವತ್ ಕೃಪಿ. ತದೃಷ್ಟ್ವಾ ಈ ಎಲ್ಲ ಘಟನೆಗಳನ್ನು ನೋಡಿ ಕೃಪೆಯಿಂದಾಗಿ ಶಂತನು ಮಹಾರಾಜ ಈ ಮಕ್ಕಳನ್ನ ಎತ್ತಿಕೊಳ್ತಾ ಇದ್ದಾನೆ, ಎರಡೂ ಶಿಶುಗಳನ್ನ ಎತ್ತಿಕೊಳ್ತಾ ಇದ್ದಾನೆ. ಅದರಲ್ಲಿ ಕುಮಾರಃ ಗಂಡು ಮಗು ಯಾವಿದೆಯೋ ಅದಕ್ಕೆ ಕೃಪಾ ಎಂಬ ಹೆಸರನ್ನ ಇಡ್ತಾ ಇದ್ದಾರೆ. ಮತ್ತು ಅವರೇ ಕೃಪಾಚಾರ್ಯರಾಗಿ ಬ್ರಾಹ್ಮಣರ ಬ್ರಾಹ್ಮಣ ಗುರುಗಳಾಗಿ ಪಾಂಡವರು ಮತ್ತು ಕೌರವರು ಇವರಿಬ್ಬರಿಗೆ ಅಭ್ಯಾಸವನ್ನ ದ್ರೋಣಾಚಾರ್ಯರಿಗಿಂತ ಮುಂಚೆ ಅಭ್ಯಾಸವನ್ನ ಮಾಡಿಸಿದವರು ಇವರು. ಇದಾದ್ಮೇಲೆ ಕನ್ಯಾಚ ದ್ರೋಣ ಪತ್ನಿ ಅಭವತ್ ಕೃಪಿ, ಹೆಣ್ಣು ಕೂಸು ಯಾವ್ದಿತ್ತೋ ಶರದ್ವಾನ್ ಮುನಿಗಳ ಈ ಹೆಣ್ಣು ಮಗು ಯಾವ್ದಿತ್ತೋ ಅದಕ್ಕೆ ಕೃಪಿ ಎಂಬುದಾಗಿ ನಾಮಕರಣವನ್ನು ಮಾಡ್ತಾ ಇದ್ದಾರೆ. ಆ ಕೃಪಿ ಇವಳು ದ್ರೋಣಾಚಾರ್ಯರ ಪತ್ನಿಯಾಗಿ ಹುಡ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಈಗ ನೆಕ್ಸ್ಟ್ ದೃಪದನ ಕಥೆಯನ್ನು ಹೇಳಬೇಕು. ಯಾಕೆ ಅಂತಂದ್ರೆ ಪಂಚಾಲ ರಾಜರ ಕಥೆಯನ್ನು ಹೇಳುವ ಸಂದರ್ಭದಲ್ಲಿ ಪ್ರಧಾನವಾದಂತಹದ್ದು ದೃಪದ ರಾಜನ ಕಥೆ. ಆ ದೃಪದ ರಾಜನ ಕಥೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಏನದು ಕಥೆ? ಶ್ರೀ ಶುಕ ಉವಾಚ. ಈ 9ನೇ ಸ್ಕಂದದ 19ನೇ ಅಧ್ಯಾಯ. ಮಿತ್ರಾಯುಶ್ಚ ದಿವೋ ದಾಸಾತ್ ಚವನಃ ತತ್ಸುತೋ ನೃಪ ಸುದಾಸಃ ಸಹ ದೇವೋಥ ಸೋಮಕೋ ಜಂತು ಜನ್ಮಕೃತ್. ದಿವೋದಾಸ ಎಂಬಂತಹ ರಾಜನಿಂದಾಗಿ ಮಿತ್ರಾಯು ಹುಡ್ತಾ ಇದ್ದಾನೆ. ಅವನಿಗೆ ಚವನಿಗೆ ಸುದಾಸ, ಅವನಿಂದ ಸಹದೇವ, ಅವನಿಗೆ ಸೋಮಕ, ಅವನಿಂದ ಜಂತು ಮುಂತಾದಂತಹ 100 ಜನ ಮಕ್ಕಳು ಹುಡ್ತಾ ಇದ್ದಾರೆ. ಆ 100 ಜನ ಮಕ್ಕಳಲ್ಲೂ ಕೂಡ ಕೊನೆಯ ಮಗನಾದವನು ಪೃಷತ ಎಂಬುದಾಗಿ ಒಬ್ಬ ಹುಡ್ತಾ ಇದ್ದಾನೆ. ಆ ಪೃಷತ ರಾಜನ ಮಗನೇ ದೃಪದ ಅಂತ. ಈ ದೃಪದ ರಾಜನಿಗೆ 2 ಮಕ್ಕಳು ಹುಡ್ತಾರೆ. ಯಾರು? ದ್ರೌಪದಿ ಮತ್ತು ದೃಷ್ಟದ್ಯುಮ್ನ. ಇವರಿಬ್ಬರು ಹುಟ್ಟೋವರೆಗೂ ಅವನಿಗೆ ಮಕ್ಕಳೇ ಇರ್ಲಿಲ್ಲ. ಇವರಿಬ್ರು ಅವನ ಗರ್ಭದಲ್ಲಿ ಹುಟ್ಟಿದವರು ಅಲ್ಲ. ಹೊರತಾಗಿ ಮಕ್ಕಳು ಬೇಕು ಎಂಬುದಾಗಿ ತಪಸ್ಸನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ, ಋಷಿಮುನಿಗಳನ್ನು ಮುಂದೆ ಮಾಡಿಕೊಂಡು ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ದೃಪದ ರಾಜನ ಯಜ್ಞಕ್ಕೆ ಪ್ರೀತರಾಗಿ ಯಜ್ಞ ಕುಂಡದ ಮಧ್ಯದಲ್ಲಿ ಎದ್ದು ಬಂದವರು ಇಬ್ರು ದ್ರೌಪದಿ ಮತ್ತು ದೃಷ್ಟದ್ಯುಮ್ನ. ಇದರಲ್ಲೂ ಒಂದು ಕಥೆ ಇದೆ. ಅದ್ ಹೇಳಿಲ್ಲ ಅಂತಂದ್ರೆ ಈ ದ್ರೌಪದಿ ಮತ್ತು ದೃಷ್ಟದ್ಯುಮ್ನ ಹುಟ್ಟಿದ ಮಹತ್ವ ಏನು ಅಂತ ಗೊತ್ತಾಗೋದಿಲ್ಲ. ಏನು ಅಂತಂದ್ರೆ ದೃಪದ ಯಾಕೆ ಈ ರೀತಿಯಾಗಿ ದ್ರೌಪದಿ ದೃಷ್ಟದ್ಯುಮ್ನರನ್ನ ಮಕ್ಕಳನ್ನಾಗಿ ಪಡೆದ ಅಂತಂದು ಹೇಳಿದ್ರೆ, ಈ ದ್ರೋಣಾಚಾರ್ಯರು ಅಂತ ಯಾರು ಹೇಳ್ತಾ ಇದ್ದೇವೋ, ಈ ದ್ರೋಣಾಚಾರ್ಯರು ಮತ್ತು ದೃಪದ ರಾಜ ಇವರಿಬ್ಬರೂ ಕೂಡ ವಿದ್ಯಾಭ್ಯಾಸವನ್ನು ಮಾಡಿದ್ದು ಒಂದೇ ಸ್ಥಳದಲ್ಲಿ. ದ್ರೋಣಾಚಾರ್ಯರ ತಂದೆಯ ಗುರುಕುಲದಲ್ಲಿಯೇ ದೃಪದ ಮತ್ತು ದ್ರೋಣಾಚಾರ್ಯರು ಇಬ್ರು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇವರಿಬ್ಬರಿಗೂ ಕೂಡ ಅತಿಯಾದ ವಿಶೇಷವಾದ ಸಖ್ಯ ಇತ್ತು. ಯಾರಿಗೆ? ದ್ರೋಣಾಚಾರ್ಯರಿಗೂ ಮತ್ತು ದೃಪದ ರಾಜನಿಗೂ. ಎಷ್ಟು ಸಖ್ಯ ಇತ್ತು ಅಂತಂದ್ರೆ ದೃಪದ ಹೇಳ್ತಾನೆ ದ್ರೋಣಾಚಾರ್ಯರಿಗೆ, ನನ್ನ ಸಂಪತ್ತೇನಿದೆಯೋ ಆ ಎಲ್ಲ ಸಂಪತ್ತು ನಿನ್ನದು, ನಿನ್ನ ಸಂಪತ್ತೇನಿದೆಯೋ ಆ ಎಲ್ಲ ಸಂಪತ್ತು ಕೂಡ ನನ್ನದು. ಹಾಗಾಗಿ ದ್ರೋಣ, ನೀನ್ ಎಂದೇ ಯಾವುದೇ ಸಂದರ್ಭದಲ್ಲೂ ಎಂದಿಗೂ ಕೂಡ ವಿಚಾರ ಮಾಡದೇನೆ ನಿನಗೇನಾದ್ರೂ ಬಂತು ಅಂತಂದು ಹೇಳಿದ್ರೆ ಅಧಿಕಾರಯುತವಾಗಿ ಬಂದು ನನ್ನ ಬಳಿಯಲ್ಲಿ ನಿನಗೆ ಬೇಕಾದದ್ದನ್ನು ಪಡೆಯಬಹುದು. ನಿನ್ನ ಸ್ನೇಹ ಅವಿನಾಭೂತವಾದದ್ದು ಅಂತ ಹೇಳಿ ದೃಪದ ದ್ರೋಣಾಚಾರ್ಯರಿಗೆ ಇಷ್ಟು ಮಾತನ್ನು ಹೇಳಿರ್ತಾನೆ. ಒಂದು ಸಂದರ್ಭದಲ್ಲಿ ದ್ರೋಣಾಚಾರ್ಯರು ಶಿಲೋಂಚ ವೃತ್ತಿಯಲ್ಲಿ ಇರ್ತಾರೆ. ಈ ಪಾಂಡವರಿಗೆ ಆಚಾರ್ಯ ವೃತ್ತಿಯನ್ನು ಮಾಡಿಕೊಂಡು ಬದುಕ್ತಾ ಇದ್ರು ಕೂಡ
ಅವರ ಬಳಿಯಲ್ಲಿ ವೇತನವನ್ನಾಗಿ ಏನನ್ನೂ ಪಡಿತಾ ಇರೋದಿಲ್ಲ. ಶಿಲೋಂಚ ವೃತ್ತಿ, ಯಾರಿಂದಲೂ ಕೂಡ ಏನನ್ನೂ ಕೇಳಿ ಪಡೆಯುವಂತಹ ವೃತ್ತಿ ಅಲ್ಲ ಅದು. ಯಾರಾದ್ರೂ ಏನಾದ್ರೂ ಕೊಟ್ರು ಅಂತಂದು ಹೇಳಿದ್ರೆ ಪಡೆಯೋದು. ಇದನ್ನ ಅಪರಿಗ್ರಹ ವ್ರತ ಅಂತ ಕರೀತಾರೆ. ಉದಾಹರಣೆಗೆ ಅಪರಿಗ್ರಹ ವ್ರತ ಅಂತಂದ್ರೆ ಈ ತರ ಹೇಳಬಹುದು. ಯಾರಾದ್ರೂ ಬಂದು ನಾನು ಈ ಕೆಲಸವನ್ನ ಮಾಡ್ತೇನೆ, ಈ ಕೆಲಸ ಮಾಡಿದ್ದಕ್ಕೆ ಇಷ್ಟು ನನಗೆ ಖರ್ಚಾಗತ್ತೆ, ಇಷ್ಟು ನೀವು ನನಗೆ ಕೊಡಬೇಕು, ದುಡ್ಡನ್ನ ಸಂಪತ್ತನ್ನು ಕೊಡಬೇಕು ಅಂತ ಕೇಳಿದರೆ ಅದು ವ್ಯಾಪಾರದ ರೀತಿಯಲ್ಲಿ ಆದಂತಹ ಇದು ಕೊಡುಕೊಳ್ಳುವಿಕೆ ಆಗತ್ತೆ. ಆದರೆ ಇವನು ಕೆಲಸವನ್ನ ಮಾಡ್ತಾನೆ, ಮಾಡಿದ ಕೆಲಸಕ್ಕೆ ಇಷ್ಟು ಅಂತ ಬೆಲೆಯನ್ನು ನಿಗದಿ ಮಾಡದೇನೆ ಅವರಾಗಿಯೇ ತಿಳಿದು ಯಾವ ಸಂಪತ್ತುಗಳನ್ನು ಕೊಡ್ತಾರೋ, ಅವರು ಕೊಟ್ಟಿದ್ದರಿಂದಾಗಿ ತನ್ನ ಜೀವನವನ್ನು ನಡೆಸ್ತಾ ಇದ್ದಾನೆ ಅಂತಾದ್ರೆ ಇದು ದೊಡ್ಡದಾದ ವ್ರತ. ಇದು ಅವನ ಜೀವನ ನಿರ್ವಹಣೆಗೆ ಅಷ್ಟು ಸಾಕಾಗತ್ತೋ ಇಲ್ವೋ, ಆದರೂ ಬಾಯ್ಬಿಟ್ಟು ಏನನ್ನೂ ಕೇಳದೇನೆ ಬದುಕುತ್ತಾ ಇದ್ದಾನೆ, ಸಿಕ್ಕಿದ್ದರಲ್ಲಿ ತೃಪ್ತಿ ಪಡ್ತಾ ಇದ್ದಾನೆ ಎಂಬಂತಹ ಈ ವ್ರತವನ್ನ ಅಪರಿಗ್ರಹ ಎಂಬಂತಹ ವ್ರತ ಅಂತ ಕರೀತಾರೆ. ಇದಕ್ಕಿಂತ ಮಿಗಿಲಾದಂತಹ ವ್ರತ ಯಾರು ಕೊಟ್ಟರೂ ಸ್ವೀಕಾರ ಮಾಡದೇನೆ ಈ ಕಣಜಲದಲ್ಲಿ ಬಿದ್ದಂತಹ ಧಾನ್ಯಗಳನ್ನಷ್ಟೇ ಹೆಕ್ಕಿಕೊಂಡು ಅದರಿಂದಾಗಿ ಜೀವನವನ್ನ ನಡೆಸುವಂತಹದ್ದೇನಿದೆಯೋ ಇಂತಹ ವ್ರತವನ್ನ ಶಿಲೋಂಚ ವೃತ್ತಿ ಅಂತ ಕರೀತಾರೆ. ಇಂತಹ ಶಿಲೋಂಚ ವೃತ್ತಿಯನ್ನ ಮಾಡ್ತಾ ಇದ್ದವನು ದ್ರೋಣಾಚಾರ್ಯರು. ಇಂತಹ ದ್ರೋಣಾಚಾರ್ಯರ ಮಗನಾದಂತಹ ಅಶ್ವತ್ಥಾಮ ತನ್ನ ಸಹಬಾಲಕರಾದ ಆಟದ ಜೊತೆಯಲ್ಲಿ ಸ್ನೇಹಿತರಾದಂತಹ ದುರ್ಯೋಧನ, ಧರ್ಮರಾಜ, ಪಾಂಡವರು ಇವರೆಲ್ಲರ ಜೊತೆಯಲ್ಲಿ ಚೆನ್ನಾಗಿ ಆಟವಾಡ್ತಾ ಇರ್ತಾನೆ. ಎಲ್ಲರೂ ಆಟವಾಡಿ ಸ್ವಲ್ಪ ಕಾಲ ಸುಸ್ತಾದ ನಂತರದಲ್ಲಿ ನಾನು ದಣಿದಿದ್ದೇನೆ, ಮನೆಗೆ ಹೋಗಿ ಹಾಲು ಕುಡಿದು ಬರ್ತೇನೆ ಅಂತ ರಾಜಕುಮಾರರೆಲ್ಲರೂ ಕೂಡ ಮನೆಗೆ ಹೋಗ್ತಾ ಇದ್ರು. ಒಳ್ಳೆ ಕೇಸರಿ, ಗೋಡಂಬಿ, ಬಾದಾಮಿ, ಕಲ್ಲು ಸಕ್ಕರೆ ಇದನ್ನೆಲ್ಲ ಜಜ್ಜಿ ಹಾಕಿದ ಅತ್ಯಂತ ದಷ್ಟಪುಷ್ಟವಾದ ದೇಶೀಯ ಹಸುಗಳ ಹಾಲನ್ನು ದೊಡ್ಡ ಬಂಗಾರದ ಲೋಟಗಳಲ್ಲಿ ಕುಡಿದು ಮಾಡ್ಕೊಂಡು ಬರ್ತಾ ಇದ್ರು. ಅವರೆಲ್ಲ ಹೊಟ್ಟೆ ತುಂಬಾ ಹಾಲನ್ನು ಕುಡಿದಿದ್ದೇವೆ ಅಂತಂದುಕೊಂಡು ಬರ್ತಾ ಇದ್ರು. ಅಶ್ವತ್ಥಾಮಾಚಾರ್ಯರು ಕೂಡ ತಮ್ಮ ಮನೆಗೆ ಬರ್ತಾ ಇದ್ರು. ನಾನು ಹಾಲು ಕೊಡುದು ಬರ್ತೇನೆ ನಮ್ಮ ಮನೆಗೆ ಹೋಗಿ ಅಂತ. ಅಮ್ಮ ಹಾಲು ಕೊಡು ಅಂತ ತಾಯಿಯ ಬಳಿಯಲ್ಲಿ ಕೇಳ್ತಾ ಇದ್ರು. ಮಗು ಹಾಲು ಬೇಕು ಅಂತ ಕೇಳಿದಾಗ ದ್ರೋಣಾಚಾರ್ಯರ ಪತ್ನಿಯಾದಂತಹ ಕೃಪಿ ಕಣ್ಣಲ್ಲಿ ನೀರನ್ನು ತಂದುಕೊಳ್ತಾ ಇದ್ಲು. ಅಯ್ಯೋ, ನನ್ನ ಮಗುವಿಗೆ ಬೇಕಾದಷ್ಟು ಹಾಲನ್ನು ತರುವ ಯೋಗ್ಯತೆ ನನ್ನಲ್ಲಿ ಇಲ್ಲವಾಯಿತು. ಅದಕ್ಕೆ ಬೇಸರಿಸದೇನೆ ಅವಳು ಪ್ರತಿನಿತ್ಯದಲ್ಲಿ ಕಣಜದಲ್ಲಿ ಸಿಕ್ಕಂತಹ ಯಾವ್ಯಾವ ಧಾನ್ಯಗಳಿರ್ತಾ ಇತ್ತೋ ಆ ಧಾನ್ಯಗಳನ್ನು ಕುಟ್ಟಿ ಪುಡಿ ಮಾಡಿ ಅದನ್ನೇ ಒಂದು ನೀರಿನಲ್ಲಿ ಬೆರೆಸಿ ಇದು ಹಾಲು ಅಂತ ಅಶ್ವತ್ಥಾಮನಿಗೆ ಕೊಡ್ತಾ ಇದ್ಲು. ಅಶ್ವತ್ಥಾಮನು ನಿಜವಾದ ಹಾಲನ್ನು ಎಂದಿಗೂ ಕುಡಿದವನೇ ಅಲ್ಲ. ಹಾಲು ಹಾಲು ಅಂತ ಇದನ್ನ ಹೇಳ್ತಾ ಇದ್ರು. ಅವನು ಇದೇ ಹಾಲು ಅಂತ ಅಂದುಕೊಂಡು ಬಿಟ್ಟಿದ್ದ ಅಷ್ಟೆ. ಅವನು ಪ್ರತಿನಿತ್ಯದಲ್ಲಿ ಇವರೆಲ್ಲ ಹಾಲು ಕುಡಿದು ಬಂದೆ ಅಂತ ಹೇಳಿದಾಗ ನಾನು ಹಾಲು ಕುಡಿದು ಬಂದೆ ಅಂತ ಹೇಳ್ತಾ ಇದ್ದ. ಪಾಪ ಒಂದು ದಿನ ಇವ್ರ ಅಪ್ಪ ನೋಡಿದ್ರೆ ಅಲ್ಲಿ ಇಲ್ಲಿ ಎಲ್ಲಿಯೂ ಕೂಡ ಹೋಗುವವರಲ್ಲ, ಏನು ಸ್ವೀಕಾರ ಮಾಡುವವರಲ್ಲ. ಇವನ ಬಳಿಯಲ್ಲಿ ಎಲ್ಲಿ ಹಾಲು ಕುಡಿಲಿಕ್ಕೆ ಅವಕಾಶ ಇದೆ ಅಂತ ನೋಡಿ ದುರ್ಯೋಧನ ನಿಜವಾದ ಹಾಲನ್ನು ಇವನಿಗೆ ಕುಡಿಸಿದರಾಯ್ತು ಅಂತಂದುಕೊಂಡು ತನ್ನ ಅರಮನೆಗೆ ಕರೆದುಕೊಂಡು ಹೋಗಿ ತುಂಬಾ ಶುದ್ಧವಾದ ಹಸುವಿನ ಹಾಲನ್ನ ಕೆಂಪು ಕಲ್ಲು ಸಕ್ಕರೆ, ಬಾದಾಮಿ ಮುಂತಾದಂತಹ ಕೇಸರಿ ಮುಂತಾದಂತಹ ಯಾವ ದ್ರವ್ಯಗಳಿದೆಯೋ ಸುಗಂಧ ದ್ರವ್ಯಗಳು ಆ ಎಲ್ಲ ದ್ರವ್ಯಗಳನ್ನ ಹಾಕಿ ಚೆನ್ನಾಗಿ ಕಾಯಿಸಿ ಅದನ್ನು ಅಶ್ವತ್ಥಾಮಾಚಾರ್ಯರಿಗೆ ಕೊಡ್ತಾ ಇದ್ದಾರೆ. ಕೊಟ್ಟಾಗ ಆ ಪೂರ್ತಿ ಹಾಲನ್ನ ಕುಡಿದುಕೊಂಡು ಮನೆಗೆ ಬರ್ತಾ ಇದ್ದಾರೆ. ತಾಯಿಯ ಬಳಿಯಲ್ಲಿ ಕೇಳ್ತಾ ಇದ್ದಾರೆ, ಅಮ್ಮ ನನಗೆ ಹಾಲು ಕೊಡು. ಅವಳು ಎಂದಿನಂತೆ ಹಿಟ್ಟನ್ನು ಪುಡಿ ಮಾಡಿ ನೀರಿಗೆ ಕಲಸಿ ಕದಡಿ ಕೊಡ್ತಾ ಇದ್ದಾಳೆ, ಹಾಲನ್ನು ಕುಡಿ ಅಂತ. ಪರಶುರಾಮ ಜೋರಾಗಿ ಆ ಹಾಲನ್ನ ದೂಡಿ ಚೆಲ್ತಾ ಇದ್ದಾನೆ. ಅಮ್ಮ, ಇಷ್ಟು ದಿವಸ ನೀನು ನನಗೆ ಮೋಸ ಮಾಡಿದ್ದಿ, ಇದು ನಿಜವಾದ ಹಾಲಲ್ಲ. ನಾನು ನಿಜವಾದ ಹಾಲನ್ನು ದುರ್ಯೋಧನನ ಬಳಿಯಲ್ಲಿ ಕುಡಿದು ಬಂದಿದ್ದೇನೆ, ನನಗೆ ಆ ಹಾಲೇ ಬೇಕು ಅಂತ ರಚ್ಚೆ ಹಿಡಿತಾ ಇದ್ದಾನೆ. ಅಂದಿನವರೆಗೂ ಯಾರ ಬಳಿಯಲ್ಲೂ ಏನನ್ನೂ ಬೇಡದೇ ಇರುವಂತಹ ದ್ರೋಣಾಚಾರ್ಯರು ಮಗನಿಗೋಸ್ಕರವಾಗಿ ಬೇಡುವ ಸಂದರ್ಭ ಬಂತು. ಬೇಡುವ ಸಂದರ್ಭ ಬಂದಾಗ
ಅವರು ಪರಶುರಾಮ ದೇವರ ಬಳಿಯಲ್ಲಿ ಹೋಗ್ತಾರೆ. ಮೊದಲಿಗೆ ದೃಪದ ರಾಜನ ಬಳಿಯಲ್ಲಿ ಹೋಗೋದಿಲ್ಲ. ಬೇಡಿದರೆ ಪರಮಾತ್ಮನನ್ನೇ ಬೇಡಬೇಕು. ವಸ್ತುತಃ ಬೇಡೋದು ಅಂತ ಇರ್ಲೇಬಾರ್ದು. ದೇವರು ಏನು ಕೊಟ್ಟಿರ್ತಾನೋ ಅದರಲ್ಲಿ ತೃಪ್ತನಾಗಿರ್ಬೇಕು. ಅಕಸ್ಮಾತ್ ಬೇಡುವುದಾದರೂ ಭಗವಂತನನ್ನೇ ಬೇಡಬೇಕು ಹೊರತಾಗಿ ಉಳಿದ ಸಾಮಾನ್ಯ ಜನರನ್ನು ಎಂದಿಗೂ ಬೇಡಬಾರದು. ಅದಕ್ಕೆ ಪರಶುರಾಮ ದೇವರ ಬಳಿಯಲ್ಲಿ ಏನೇ ಹೋಗಿ ಬೇಡಿದರಾಯ್ತು ಅಂತ ಪರಶುರಾಮ ದೇವರ ಬಳಿಯಲ್ಲಿ ಹೋಗಿ ನನಗೊಂದು ಹಸು ಬೇಕು ಅಂತ ಕೇಳಲಿಕ್ಕೆ ಅಂತ ಹೋಗ್ತಾ ಇದ್ದಾರೆ. ಆದ್ರೆ ಪರಶುರಾಮ ದೇವರು ಇದ್ದ ಬದ್ದ ಎಲ್ಲ ಸಂಪತ್ತುಗಳನ್ನು ಕೂಡ ದಾನ ಮಾಡಿ ಬಿಟ್ಟಿದ್ದೇನೆ ಅಪ್ಪ. ನಾವೆಲ್ಲ ಹಿಂದೆ ಪರಶುರಾಮ ದೇವರ ಕಥೆಯನ್ನು ಕೇಳಿದೆವಲ್ಲ. ಪರಶುರಾಮ ದೇವರು ಎಲ್ಲ ದುಷ್ಟರಾದ ಕ್ಷತ್ರಿಯರನ್ನು ನಾಶ ಮಾಡಿ ಇಡೀ ಭೂಮಂಡಲವನ್ನು ತಮ್ಮ ಹತೋಟಿಗೆ ತಂದುಕೊಂಡು ಜಗತ್ತಿನಲ್ಲಿದ್ದಂತಹ ಕಶ್ಯಪರೇ ಮೊದಲಾದ ಎಲ್ಲ ಬ್ರಾಹ್ಮಣರಿಗೂ ಕೂಡ ಆ ಭೂಮಿಯನ್ನು ವಿಭಾಗ ಮಾಡಿಕೊಟ್ಟು ನನಗೇ ಇರ್ಲಿಕ್ಕೆ ಜಾಗ ಇಲ್ಲ, ಯಾರ್ದೋ ಜಾಗದಲ್ಲಿ ಇದ್ದೇನೆ ಅಂತ ಪರಶುರಾಮ ದೇವರು ಹೇಳ್ತಾ ಇದ್ದಾರೆ. ಆಯ್ತು, ಗುರುಗಳ ಹತ್ರ ಬಂದಿದ್ದೇನೆ ಅಂತಂದುಕೊಂಡು ಸುಮ್ನೆ ಹೋಗೋದು ಯಾಕೆ ಅಂತ ಅಲ್ಲೇ ನಿಂತುಕೊಂಡು ಅನೇಕ ವರ್ಷಗಳ ಕಾಲ ಶಸ್ತ್ರಾಭ್ಯಾಸವನ್ನು ಮಾಡ್ತಾ ವಾಸ ಮಾಡಿಬಿಡ್ತಾರೆ. ಹೋಗಿದ್ಯಾವುದೋ ಉದ್ದೇಶದಿಂದ ಮತ್ತೆ ಆ ಉದ್ದೇಶವನ್ನು ಮರೆತು ಗುರುಗಳು ಸಿಕ್ಕಿದ್ದಾರೆ ಅಂತಂದುಕೊಂಡು ಅಲ್ಲೇ ಶಾಸ್ತ್ರಾಭ್ಯಾಸವನ್ನು ಮಾಡ್ತಾ ನಿಂತು ಬಿಟ್ಟಿದ್ದಾರೆ. ಯಾರು? ದ್ರೋಣಾಚಾರ್ಯರು. ಅನೇಕ ವರ್ಷಗಳು ಕಳೆದಿವೆ. ಅನೇಕ ವರ್ಷಗಳು ಕಳೆದಾಗ ಮತ್ತೆ ಮನೆಗೆ ಹೋಗುವ ಸಂದರ್ಭ ಬಂದಾಗ ಅಯ್ಯೋ ಹೀಗಾದ್ರೆ ಸರಿ ಆಗೋದಿಲ್ಲ ಅಂತಂದುಕೊಂಡು ತನ್ನ ಹಳೆಯ ಸ್ನೇಹದ ನೆನಪಾಗಿ, ಯಾಕೆಂದ್ರೆ ಇವ್ರ ಬಳಿಯಲ್ಲಿ ಹಸು ಸಿಗ್ಲಿಲ್ಲಲ್ಲ, ಹಳೆಯ ಸ್ನೇಹದ ನೆನಪಾಗಿ ಮತ್ತೆ ವಾಪಸ್ಸು ದೃಪದನ ಬಳಿಯಲ್ಲಿ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಬಾಲ್ಯದಲ್ಲಿ ಅಷ್ಟೆಲ್ಲ ಮಾತುಗಳನ್ನು ಹೇಳಿದ್ದಾನೆ ನನ್ನ ಆತ್ಮೀಯನಾದ ಸ್ನೇಹಿತ. ಕೇಳಿದರೆ ಏನು ಬೇಕಾದ್ರೂ ಕೊಡ್ತೇನೆ ಅಂತಂದಿದ್ದಾನೆ, ಅರ್ಧ ರಾಜ್ಯವನ್ನು ಬೇಕಾದ್ರೂ ಕೊಡ್ತೇನೆ ಅಂತ ಹೇಳಿದ್ದಾನೆ. ಅಂತಹ ಸಂದರ್ಭದಲ್ಲಿ ಒಂದು ಹಸುವನ್ನು ಕೊಡಲಾರನೇನು ಅಂತಂದುಕೊಂಡು ಬಹಳ ದ್ರೋಣಾಚಾರ್ಯರ ಪರಿಸ್ಥಿತಿ ಚಿಂತಾಜನಕವಾಗಿತ್ತು. ಆಗಿನ ಕಾಲದಲ್ಲಿ ಇವರಷ್ಟು ತಿಳುವಳಿಕೆ ಇದ್ದಂತಹ ಬ್ರಾಹ್ಮಣರಾದವರು ಯಾರೂ ಇರ್ಲಿಲ್ಲ. ಇವರಷ್ಟು ಪ್ರಬುದ್ಧವಾದ ಧ್ಯಾನ, ಶಾಸ್ತ್ರಗಳ ಅಭ್ಯಾಸ, ಎಲ್ಲದರ ಪರಿಪೂರ್ಣ ಮಟ್ಟದ ಅಧ್ಯಯನ, ಪರಶುರಾಮ ದೇವರ ಶಿಷ್ಯತ್ವ ಇವೆಲ್ಲ ಇರುವಂತಹ ಮತ್ತೊಬ್ಬ ವ್ಯಕ್ತಿಗಳು ಜಗತ್ತಿನಲ್ಲಿ ಯಾರೂ ಇರ್ಲಿಲ್ಲ. ಆದರೂ ಮತ್ತೊಬ್ಬರ ಬಳಿಯಲ್ಲಿ ಏನನ್ನೂ ಬೇಡಲಾರೆ ಎಂಬ ಪ್ರತಿಜ್ಞೆಯನ್ನಿಟ್ಟುಕೊಂಡಿದ್ದರಿಂದಾಗಿ ಪಂಚೆ ಮುಂತಾದ ವಸ್ತ್ರಗಳೆಲ್ಲವೂ ಕೂಡ ಹರಿದು ಹೋಗಿದೆ. ದ್ರೋಣಾಚಾರ್ಯರು ದೃಪದ ರಾಜನ ಆಸ್ಥಾನಕ್ಕೆ ಬರ್ತಾ ಇದ್ದಾನೆ. ಯಾವುದೋ ಒಂದು ದೊಡ್ಡದಾದಂತಹ ಸಭೆಯಲ್ಲಿ ದೃಪದ ರಾಜ ಕೂತಿದ್ದಾನೆ. ನಿಮ್ಮ ಸ್ನೇಹಿತರಂತೆ ಯಾರೋ ಒಬ್ಬನು ಹರಿದ ಬಟ್ಟೆಗಳನ್ನ ಹಾಕಿಕೊಂಡು ಸಭೆಗೆ ಬಂದಿದ್ದಾನೆ. ಹೆಸರು ದ್ರೋಣ ಅಂತ, ನಿಮ್ಮನ್ನ ಭೇಟಿಯಾಗಬೇಕು ಅಂತಂದಿದ್ದಾನೆ ಅಂತ ಹೇಳಿದ ತಕ್ಷಣದಲ್ಲಿ ದಡಬಡಾಯಿಸಿ ಓಡಿ ಬಂದ ದೃಪದ ರಾಜ. ಓಡಿ ಬಂದು ಯಾಕಿಲ್ ಬಂದಿದ್ದೆ ಅಂತ ಚೆನ್ನಾಗಿ ದಬಾಯಿಸ್ತಾ ಇದ್ದಾರೆ. ಯಾರ್ಯಾರಿಗೆ ಸ್ನೇಹ? ನನಗೂ ನಿನಗೂ ಎಲ್ಲಿಯ ಸ್ನೇಹ? ನೀನ್ ನೋಡಿದ್ರೆ ಇಷ್ಟು ದರಿದ್ರನಾಗಿದ್ದಿ, ನಾನು ಇಡೀ ದೇಶದ ರಾಜನಾಗಿದ್ದೇನೆ, ಹಾಗಾಗಿ ನನಗೂ ನಿನಗೂ ಎಲ್ಲಿಯ ಸ್ನೇಹ? ಇನ್ನೊಮ್ಮೆ ಈ ಹೆಸರನ್ನು ಹೇಳಿಕೊಂಡು, ನನ್ನ ಸ್ನೇಹಿತ ಅಂತ ಹೆಸರನ್ನು ಹೇಳಿಕೊಂಡು ಬಂದಿ ಅಂತಾದ್ರೆ ಪ್ರಾಣ ಸಹಿತ ನಿನ್ನನ್ನು ಬಿಟ್ಟು ಕಳಿಸೋದಿಲ್ಲ, ಕಾರಾಗೃಹಕ್ಕೆ ಹಾಕಿ ಬಿಡ್ತೇನೆ. ಸುಮ್ಮನೆ ಈಗ ನನ್ನ ಹೆಸರನ್ನು ಎತ್ತದೇನೆ ಬಂದಿದ್ದಿ, ಬಂದ ಕಾರಣಕ್ಕೋಸ್ಕರ ಒಂದು ತುತ್ತು ಕೂಳನ್ನು ನುಂಗಿ ಹೋಗು ಅಂತ ಚೆನ್ನಾಗಿ ಗದರಿಸಿ ಕಳಿಸ್ತಾನೆ. ಆ ಸಂದರ್ಭದಲ್ಲಿ ದ್ರೋಣಾಚಾರ್ಯರಿಗೆ ಬಹಳ ವ್ಯಥೆಯಾಗಿ ಅಯ್ಯೋ ನನ್ನ ಸ್ನೇಹಿತ ಅಂತ ಅನ್ನುವ ಭಾವನೆಯಿಂದಾಗಿ ಬಂದ್ರೆ ನನಗೆಷ್ಟು ಅಪಮಾನ ಮಾಡ್ತಾ ಇದ್ದಾನಲ್ಲ ಇವನು ಅಂತ ಅಂದುಕೊಂಡು ನಂತರದಲ್ಲಿ ಪಾಂಡವ ಕೌರವರಿಗೆ ಚೆನ್ನಾಗಿ ವಿದ್ಯೆಯನ್ನು ಉಪದೇಶ ಮಾಡಿ, ತಾವು ಬ್ರಾಹ್ಮಣರಾದ್ದರಿಂದಾಗಿ ತಾವೇ ಶಸ್ತ್ರವನ್ನು ಎತ್ತುವ ಹಾಗಿಲ್ಲ ಅಂತಂದುಕೊಂಡು ಅವರಿಗೆಲ್ಲ ಶಸ್ತ್ರಾಭ್ಯಾಸವನ್ನ ಮಾಡಿಸಿದ ನಂತರದಲ್ಲಿ ಗುರುದಕ್ಷಿಣೆ ಕೊಡ್ಬೇಕ. ಯಾಕೆ ಅಂತಂದ್ರೆ ನಮ್ಮ ಭಾರತೀಯ ಶಿಕ್ಷಣ ಪರಂಪರೆಯಲ್ಲಿ ಮೊದಲಿಗೆ ಗುರುದಕ್ಷಿಣೆಯನ್ನು ಕೊಡೋದು ಅಂತ ಇಲ್ಲಿಗೆ ಕೇಳಿದಾಗ ಅವರು ಏನು ಕೊಡುವಂತ ಹೇಳ್ತಾರೋ ಅದನ್ನು ಕೊಡ್ಬೇಕು. ಮೊದಲಿಗೆ ಹೋಗಿ ಒಂದಿಷ್ಟು ಕೊಡೋದು ಅಂತಿಲ್ಲ. ಇಷ್ಟು ಕೊಡ್ತೇವೆ, ನನಗೆ ಇಷ್ಟನ್ನು ಹೇಳ್ಕೊಡಿ, ಹಾಗಿಲ್ಲ. ಹೇಳಿಕೊಟ್ಟಾದ ನಂತರದಲ್ಲಿ ನನಗೆ ಇದನ್ನು ಕೊಡು ಅಂತ ಗುರುಗಳ ಅಧಿಕಾರಯುತವಾಗಿ ಕೇಳ್ತಾರೆ. ಪಾಂಡವ ಕೌರವರನ್ನ ಸೆರೆ ಹಿಡಿದು ಅವನಿಗೆ ಇಡೀ ರಾಜ್ಯವನ್ನು ನನಗೆ ಒಪ್ಪಿಸಬೇಕು ಅಂತ ಹೇಳಿದಾಗ ಭೀಮ, ಅರ್ಜುನ ಇವರೆಲ್ಲರೂ ಮುಂದಾಗಿ ಹೋಗಿ ಕೌರವರು ಹೋಗ್ತಾರೆ, ಅವರು ಸೋತು ಬಿಡ್ತಾರೆ. ನನ್ನ ಕಟ್ಟಿ ಹಾಕಿ ಅವನ ಇಡೀ ರಾಜ್ಯವನ್ನ ದ್ರೋಣಾಚಾರ್ಯರ ಪಾದಗಳ
ಹಾಕಿ ನಿಮ್ಮ ಗುರುದಕ್ಷಿಣೆಯನ್ನು ಸಮರ್ಪಣೆ ಮಾಡಿದ್ದೇವೆ ಅಂತ ದ್ರೋಣಾಚಾರ್ಯರಿಗೆ ಒಪ್ಪಿಸ್ತಾರೆ. ದ್ರುಪದ ರಾಜನ ಬಳಿಯಲ್ಲಿ ಹೇಳ್ತಾರೆ, ಅಲ್ಲಪ್ಪ ಹಿಂದೆ ನಾನು ಮಾಡ್ಲಿಕ್ಕೆ ಅಂತ. ಈಗ ಕೇಳಿಸ್ತಾ ಇದೆಯಾ? ಹೌದು ಗುರುಗಳೇ, ಇಷ್ಟು ದಿವಸಗಳವರೆಗೆ ನನಗೂ ನಿನಗೂ ಸ್ನೇಹ ಇಲ್ಲ, ಯಾಕೆ ಅಂದ್ರೆ ಸಂಪತ್ತು ಸಮಾನವಾಗಿಲ್ಲ ಅಂತಂದಿದ್ಯಲ್ಲ. ಈಗ ನೋಡು, ಇಡೀ ರಾಜ್ಯದ ಆಧಿಪತ್ಯ ನನ್ನ ಬಳಿಯಲ್ಲಿದೆ, ನೀನು ನಿರ್ಗತಿಕನಾಗಿದ್ದಿ, ನನಗೂ ನಿನಗೂ ಸ್ನೇಹ ಕೊಡೋದಿಲ್ಲ. ಆದ್ರೂ ನನ್ನ ಬಳಿಯಲ್ಲಿ ಇಡೀ ರಾಜ್ಯದ ಇದು ಅಧಿಕಾರ ಈಗ ನನ್ನ ಬಳಿಯಲ್ಲಿದೆ, ನಾನೇ ನಿನಗೆ ಆಗಬಹುದೇನೋ ಅಂತ ಕೊಂಕಾಗಿ ದ್ರುಪದನ ಬಳಿಯಲ್ಲಿ ದ್ರೋಣಾಚಾರ್ಯರು ಈ ಮಾತುಗಳನ್ನು ಹೇಳಿದಾಗ ಬದುಕಿದ್ದು ಸತ್ತ ಅನುಭವ ದ್ರುಪದನಿಗಾಯಿತು. ಈ ಅಪಮಾನದ ಸೇಡಿನ ಕಿಚ್ಚು ದ್ರುಪದನ ಬಳಿಯಲ್ಲಿ ಹುಟ್ಟಿತು. ಮೊದಲಿಗೆ ಮಾಡಿದ್ದು ತಪ್ಪು ದ್ರುಪದನೇ. ಮನೆಗೆ ಬಂದು ಅಷ್ಟು ಸ್ನೇಹ ಭಾವದಿಂದ ಇದ್ದವನು ಈಗ ಇವನನ್ನು ಅಪಮಾನ ಮಾಡಿ ಕಳಿಸಿದ್ದಾನೆ. ಅದಕ್ಕೆ ದ್ರೋಣಾಚಾರ್ಯರು ಕಿಚ್ಚಿನಿಂದಾಗಿ ಬಂದು ಅವನನ್ನು ಸೋಲಿಸಿ ಇಡೀ ರಾಜ್ಯವನ್ನ ಗೆದ್ದು, ನೋಡು ಇಡೀ ರಾಜ್ಯ ನನ್ನ ಬಳಿಯಲ್ಲಿದೆ, ಈಗಲೂ ನೀನು ನಿರ್ಗತಿಕ, ನಮ್ಮಿಬ್ಬರಿಗೂ ಸ್ನೇಹ ಕೊಡೋದಿಲ್ಲ, ಆಯ್ತು ನಾನೇ ಅರ್ಧ ರಾಜ್ಯವನ್ನು ನಿನಗೆ ಕೊಡ್ತೇನೆ ಅಂತ ಹೇಳಿ ಅವನಿಗೆ ಕಪಾಳ ಮೋಕ್ಷವನ್ನ ಮಾಡಿದ ಹಾಗೆ ಮಾಡಿ ಅವನಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಚೆನ್ನಾಗಿ ಅವನಿಗೆ ಅಪಮಾನ ಮಾಡ್ತಾರೆ. ಆವಾಗ ಬಹಳ ವ್ಯಥೆಗೊಂಡಂತಹ ದ್ರುಪದ ರಾಜ ನನಗೆ ಈ ದ್ರೋಣಾಚಾರ್ಯರನ್ನು ಕೊಲ್ಲುವಂತಹ ಹುಟ್ಟಬೇಕು, ಮಗಳು ಹುಟ್ಟಬೇಕು, ಇವರನ್ನು ಕೊಲ್ಲಬೇಕು ಅಂತಂದ್ರೆ ಅದಕ್ಕೆ ಮಗಳ ಕಟ್ಟಾಗ್ತಾ ಉಂಟು, ಹೇಳ್ತಿಲ್ಲ. ಈಗ ಕೇಳಿಸ್ತಾ ಇದೆಯಾ? ಈ ರೀತಿಯಾಗಿ ದ್ರುಪದನಿಗೆ ಮಹಾ ಅವಮಾನವಾದಂತಹ ಸಂದರ್ಭದಲ್ಲಿ ಅಪಮಾನದಿಂದ ಕ್ರುದ್ಧನಾದಂತಹ ಇವನು ನನಗೆ ಅಳಿಯನಾದ್ರೆ ದ್ರೋಣನೇ ಈ ಅರ್ಜುನನೇ ಅಳಿಯನಾಗಬೇಕು, ಅರ್ಜುನ ಮತ್ತು ನನ್ನ ಮಗನಿಂದಾಗಿ ಈ ದ್ರೋಣಾಚಾರ್ಯರು ಸಾಯ್ಬೇಕು, ದ್ರೋಣಾಚಾರ್ಯರನ್ನ ಕೊಲ್ಲುವಂತಹ ಮಗ ಹುಟ್ಟಬೇಕು ಅಂತಂದುಕೊಂಡು ಅನೇಕ ಋತ್ವಿಜರನ್ನ ಮುಂದೆ ಮಾಡಿಕೊಂಡು ದ್ರೋಣನನ್ನ ಕೊಲ್ಲುವಂತಹ ಮಗ ಹುಟ್ಟಬೇಕು ಅಂತಾನೆ ಯಾಗವನ್ನು ಮಾಡ್ತಾರೆ. ಯಾಗವನ್ನು ಮಾಡಿದ ನಂತರದಲ್ಲಿ ದ್ರುಪದ ರಾಜನ ಪತ್ನಿಗೆ ಯಜ್ಞದ ಶೇಷವನ್ನ ಕೊಡಬೇಕು, ನಿನ್ನ ಪತ್ನಿ ಬಂದು ತೆಗೆದುಕೊಂಡ್ರೆ ಅವಳ ಗರ್ಭದಿಂದಾಗಿ ಮಕ್ಕಳು ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಆದ್ರೆ ಅವನ ಪತ್ನಿಗೆ ಬಹಳ ಇದು ಅಲಂಕಾರದ ಹುಚ್ಚು. ಅಯ್ಯೋ ಇವ್ರು ಕರೆದಿದ್ದಾರೆ ಅಂತಂದ್ರೆ ಬಂದ್ಬಿಡೋದು ಹೇಗೆ, ನಾವು ದುಡ್ಡು ಕೊಟ್ಟು ಹೋಮವನ್ನು ಮಾಡಿಸ್ತಾ ಇರುವಂತವ್ರು, ಇವ್ರಿಗೆ ಯಾಕೆ ಇಷ್ಟು ಅಧಿಕಾರ ಇದೆ, ನಾನು ಬರೋವರೆಗೂ ಕಾಯ್ತಾ ಕೂಡ್ಲಿ ಅಂತ ಅಂದುಕೊಂಡು ಆ ರಾಣಿ ಇವರ ಮೇಲೆ ದರ್ಪವನ್ನು ತೋರಿಸಿ ಬರೋದಕ್ಕೆ ವಿಳಂಬ ಮಾಡಿದಳು. ಅದಕ್ಕೆ ಋತ್ವಿಜರಿಗೆಲ್ಲ ಕೋಪ ಬಂದು ಈ ಬಂದಂತಹ ಯಾವ ಪ್ರಸಾದ ಬಿತ್ತೋ ಆ ಎಲ್ಲ ಪ್ರಸಾದವನ್ನು ಕೂಡ ಆ ಅಗ್ನಿಯಲ್ಲೇ ಅರ್ಪಣೆ ಮಾಡಿಬಿಟ್ರು. ಇವರ ಸಾಮರ್ಥ್ಯ ಹೀಗಿತ್ತು. ಅವರು ಹೇಳ್ತಾರೆ, ನಮಗೆ ಮಕ್ಕಳನ್ನು ಹುಟ್ಟಿಸ್ಲಿಕ್ಕೆ ನೀನು ಬೇಕು ಅಂತ ಇಲ್ವೇ ಇಲ್ಲ, ನಾವು ಅಗ್ನಿಯ ಮುಖಾಂತರವಾಗಿ ನಿನ್ನ ಸಂಪರ್ಕವೇ ಇಲ್ಲದೆ ಇರುವ ಹಾಗೆ ಮಕ್ಕಳನ್ನು ಹುಟ್ಟಿಸ್ತೇವೆ ಅಂತಂದುಕೊಂಡು ಅಗ್ನಿಯಲ್ಲಿಯೇನೆ ಆ ಪ್ರಸಾದವನ್ನ ಹಾಕಿ ಸಾಕ್ಷಾತ್ ಅಗ್ನಿಯ ಮುಖಾಂತರವಾಗಿ ಯುವಕ ಯುವತಿಯರೇನೆ ಅಗ್ನಿಕುಂಡದಿಂದ ಎದ್ದು ಬರ್ತಾ ಇದ್ದಾರೆ. ದ್ರುಪದನ ಮಗಳಾದಂತಹ ಅವಳಿಗೆ ದ್ರೌಪದಿ, ಪಾಂಚಾಲಿ, ಪೃಥಾ, ಕೃಷ್ಣ ಅನ್ನುವ ಹೆಸರುಗಳನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವನಿಗೆ ಒಬ್ಬ ಮಗ ಹುಡುಕ್ತಾ ಇದ್ದಾನೆ, ಅವನಿಗೆ ದೃಷ್ಟದ್ಯುಮ್ನ ಅಂತ ಹೆಸರು ಬಂದಿದೆ. ಈ ದೃಷ್ಟದ್ಯುಮ್ನ ದ್ರೋಣಾಚಾರ್ಯರನ್ನ ಕೊಲ್ಲಲಿಕ್ಕೆ ಹುಟ್ಟಿದವನು ಅಂತ ದ್ರೋಣಾಚಾರ್ಯರಿಗೆ ಗೊತ್ತಿದ್ದು ದ್ರುಪದ ತನ್ನ ಮಗನಾದಂತಹ ದೃಷ್ಟದ್ಯುಮ್ನನ್ನ ದ್ರೋಣಾಚಾರ್ಯರ ಬಳಿಯಲ್ಲಿಯೇನೆ ಶಸ್ತ್ರಾಭ್ಯಾಸಕ್ಕೆ ಅಂತ ಕಳಿಸ್ತಾನೆ. ದ್ರೋಣಾಚಾರ್ಯರು ಅವನಿಗೆ ಶಸ್ತ್ರಾಭ್ಯಾಸವನ್ನ ಮಾಡಿಸಿ ಕಳಿಸ್ತಾರೆ ಅಂತ ಈ ಎಲ್ಲ ಕಥೆಗಳು ಕೂಡ ಬರುತ್ತೆ. ಹೀಗಾಗಿ ಇವರಿಬ್ಬರೂ ಕೂಡ ಅಗ್ನಿಯ ಕುಂಡದ ಮಧ್ಯದಿಂದಾಗಿ ಯುವಕ ಯುವತಿಯರಾಗಿಯೇನೆ ಹುಟ್ಟಿದವರು. ನಂತರದಲ್ಲಿ ಮತ್ಸ್ಯಂತರದ ಭೇದನ ಮುಂತಾದವುಗಳ ಸಂದರ್ಭದಲ್ಲಿ ಅರ್ಜುನ ಮತ್ತು ಎಲ್ಲ ಪಾಂಡವರು ಕೂಡ
ದ್ರೌಪದಿಯನ್ನು ವಿವಾಹವಾಗ್ತಾರೆ ಅಂತ ಈ ಕಥೆಗಳು ಬರುತ್ತೆ. ಇದು ದೃಪದನ ಮಕ್ಕಳಾಗಿ ದ್ರೌಪದಿ ಮತ್ತು ದೃಷ್ಟದ್ಯುಮ್ನ ಮುಂತಾದವರು ಹುಟ್ಟಿದಂತಹ ಕಥೆಯನ್ನ ಇಷ್ಟಕ್ಕೆ ಹೇಳ್ತಾ ಇದ್ದಾರೆ. ಮುಂದೆ ಈ ದೃಷ್ಟದ್ಯುಮ್ನಿಂದಾಗಿ ದೃಷ್ಟಕೇತು, ಆಮೇಲೆ ಹರ್ಮ್ಯಾಶ್ಮನ ವಂಶದಲ್ಲಿ ಪಾಂಚಾಲಕರು ಅಂತ ಪ್ರಸಿದ್ಧರಾದ್ರು. ಆಜಮೀಢನಿಗೆ ಮತ್ತೊಬ್ಬ ರುಕ್ಷ ಅನ್ನುವ ಮಗ, ಅವನಿಂದ ಸಂವರನಿಗೆ ತಪತೀ ದೇವಿಯಲ್ಲಿ ಕುರುಕ್ಷೇತ್ರ ಅಂತ ನಾವು ಯಾವ ಕ್ಷೇತ್ರವನ್ನ ಕರಿತೇವೋ ಆ ಕುರುಕ್ಷೇತ್ರಕ್ಕೆ ಅಧಿಪತಿಯಾದಂತಹ ಕುರು, ಅವರಿಂದಲೇನೆ ಆ ಕ್ಷೇತ್ರಕ್ಕೆ ಕುರುಕ್ಷೇತ್ರ ಅಂತ ಹೆಸರು ಬಂತು. ಆ ಕುರು ಮಹಾರಾಜ ಆ ಕ್ಷೇತ್ರದಲ್ಲಿ ದೊಡ್ಡದಾದಂತಹ ಯಜ್ಞ ಯಾಗಾದಿಗಳನ್ನ ಮಾಡಿದ. ಆ ಯಜ್ಞ ಯಾಗಾದಿಗಳನ್ನ ಮಾಡಿ ಅತ್ಯಂತ ಪವಿತ್ರವಾದಂತಹ ಕ್ಷೇತ್ರ ಎಂಬ ಕಾರಣದಿಂದಾಗಿ ಅದನ್ನು ಕುರುಕ್ಷೇತ್ರ ಅಂತ ಕರೀತಾ ಇದ್ದಾರೆ. ಇಂತಹ ಕುರುವಿಗೆ ಅನೇಕ ಜನ ಮಕ್ಕಳು ಹುಟ್ಟಿದ್ರು. ಪರೀಕ್ಷಿತ, ಸುಧನು, ಜನ್ಹು, ಇಷಧ ಅಂತ ಅನೇಕ ಜನ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಈಗ ಭಾಗವತವನ್ನ ಶುಕಾಚಾರ್ಯರಿಂದ ಯಾರು ಕೇಳ್ತಾ ಇದ್ದಾನಲ್ಲ ಆ ಪರೀಕ್ಷಿತ ಅಲ್ಲ, ಮತ್ತೊಬ್ಬ ಪರೀಕ್ಷಿತ ಹುಟ್ಟುತ್ತಾ ಇದ್ದಾನೆ. ಇದಾದ್ಮೇಲೆ ಸುಧನುವಿನಿಂದ ಅಂದ್ರೆ ಈ ಕುರುವಿನ ಮಗನಾದಂತಹ ಸುಧನುವಿನಿಂದಾಗಿ ಸುಹೋತ್ರ, ಅವನಿಂದ ಚವನನಿಗೆ ಕೃತಿ, ಅವನಿಗೆ ಉಪರಿಚರ ವಸು, ಬೃಹದ್ರಥ ಮುಂತಾದವರೆಲ್ಲರೂ ಕೂಡ ಹುಡ್ತಾ ಇದ್ದಾರೆ. ಅವರು ಛೇದಿ ಎನ್ನುವ ದೇಶ ಅಂತಂದ್ರೆ ಭಾರತದ ಅನೇಕ ಪ್ರಾಂತ್ಯಗಳಿಗೆ ಒಬ್ಬೊಬ್ಬರು ರಾಜರು ಅಂತ ಇದ್ರು. ಆಯಾಯ ದೇಶಗಳಿಗೆ ಅಧಿಪತಿಗಳಾಗಿದ್ರು. ಬೃಹದ್ರಥನಿಂದ ಕುಶಾಗ್ರ, ಅವನಿಗೆ ಋಷಭನಿಗೆ ಸತ್ಯಹಿತ, ಅವನಿಗೆ ಪುಷ್ಪವಾನ್, ಅವನಿಗೆ ಜಹು, ಇನ್ನೊಂದು ಇದಾದ ಮೇಲೆ ಈ ಬೃಹದ್ರಥನಿಗೆ ಈ ರೀತಿಯಾಗಿ ಒಬ್ಬ ಪತ್ನಿಯಿಂದಾಗಿ ಇಷ್ಟೆಲ್ಲ ಜನ ಮಕ್ಕಳು ಹುಟ್ಟಿದ್ರು. ಇದೇ ಬೃಹದ್ರಥನಿಗೆ ಮತ್ತಿನ್ನೊಬ್ಬ ಮಗ ಹುಟ್ಟಿದ. ಅದು ವಿಶೇಷ. ಈ ಬೃಹದ್ರಥನಿಗೆ ಇನ್ನೊಬ್ಬ ರಾಣಿ ಇದ್ಲು. ಆ ರಾಣಿಯಲ್ಲಿ ಒಂದು ಮಗು ಹುಡ್ತು. ಆದ್ರೆ ಈ ಶರೀರ ಏನಿತ್ತು ಆ ಶರೀರ 2 ಸೀಳಾಗಿ ಹುಡ್ತು. ಆ ತಾಯಿ ತನ್ನ ಮಗು ಈ ರೀತಿಯಾಗಿ ಹುಟ್ಟಿದೆ ಅಲ್ಲ ಅಂತ ಅವಲಕ್ಷಣಯುತವಾದಂತಹ ಆ ಮಗುವನ್ನ ಬಿಸಾಕಿ ಬಿಟ್ಲು. ಅದನ್ನ ಜರಾ ಎಂಬಂತಹ ರಾಕ್ಷಸಿ 2 ಸೀಳಾಗಿ ಇದ್ದಂತಹ ಮಕ್ಕಳನ್ನ ಹೊರಗಡೆಯಲ್ಲಿ ಎಸೆದಂತಹ ಆ ಮಕ್ಕಳನ್ನ ಜೋಡಿಸಿದಳು. ಜರೆಯಿಂದ ಆ 2 ಸೀಳುಗಳು ಒಂದಾಯ್ತು. ಆ ಕಾರಣದಿಂದಾಗಿ ಬದುಕಿಬಾ ಅಂತ ಹೇಳಿದಳು. ಅವುಗಳನ್ನ ಸೇರಿಸಿ ನೀನು ಬದುಕಿಬಾ ಅಂತ ಆ ಜರ ಎಂಬ ರಾಕ್ಷಸಿ ಹೇಳಿದಳು. ಆ ಕಾರಣದಿಂದಾಗಿ ಜರೆಯಿಂದ ಸಂಧಿಸಲ್ಪಟ್ಟವನು, ಕೂಡಿಸಲ್ಪಟ್ಟವನು. ಆ ಕಾರಣದಿಂದಾಗಿ ಅವನಿಗೆ ಜರಾಸಂಧ ಎಂಬಂತಹ ಹೆಸರು ಬರ್ತಾ ಇದೆ. ಜಜ್ಞೆ ಸತ್ಯಹಿತೋಪತ್ಯಂ ಪುಷ್ಪವಾನ್ ತತ್ಸುತೋ ಜಹುಹು ಅನ್ಯಸ್ಯಾಮಪಿ ಭಾರ್ಯಾಯಾಂ ಶಕಲೆ ದ್ವೇ ಬೃಹದ್ರಥಾತ್. ಈ ಬೃಹದ್ರಥ ರಾಜನಿಗೆ ಮತ್ತೊಬ್ಬ ರಾಣಿಯಿಂದಾಗಿ ಒಂದೇ ಶಿಶು ಶರೀರ 2 ಸೀಳಾಗಿ ಹುಡ್ತಾ ಇದೆ. ಇದು ಎಂಥ ಅವಲಕ್ಷಣದ ಮಗು ಹುಟ್ಟಿದೆಯಪ್ಪ ಅಂತ ಅಂದುಕೊಂಡು ಈ ಮಗುವನ್ನ ಆ ತಾಯಿ ಹೊರಗಡೆಯಲ್ಲಿ ಬಿಸಾಕ್ತಾ ಇದ್ದಾಳೆ. ಜರೆ ಎಂಬಂತಹ ರಾಕ್ಷಸಿ ಅವುಗಳನ್ನು ಒಟ್ಟು ಮಾಡಿ ಆಟವಾಡ್ತಾ ನೀನು ಬದುಕಿಕೊಂಡು ಇರು ಅಂತ ಹೇಳ್ತಾ ಇದ್ದಾಳೆ. ಈ ಕಾರಣದಿಂದ ಜರಾ ಎಂಬ ರಾಕ್ಷಸಿಯಿಂದ ಸೀಳಾದಂತಹ ಆ ಶರೀರದ 2 ಅವಯವಗಳು ಒಟ್ಟಾಯಿತು. ಅವಳಿಂದ ಬದುಕಿದ ಆ ಕಾರಣದಿಂದಾಗಿ ಅವಳ ಮಗನೇ ಅಂತ ಲೋಕದಲ್ಲಿ ಕರೆಸಿಕೊಂಡ ಜರಾಸಂಧ ಅಂತ ಅವನಿಗೆ ಹೆಸರು ಬಂತು. ತೇ ಮಾತ್ರ ಬಹಿರುತ್ಸೃಷ್ಟೆ ಜರಯಾ ಚಾಭಿಸಂಧಿತೆ ಜೀವ ಜೀವೇತಿ ಕ್ರೀಡಂತ್ಯ ಜರಾಸಂಧೋ ಭವತ್ಸುತಃ. ಈ ಜರಾಸಂಧನಿಗೆ ಸಹದೇವಿಯನಿಂದಾಗಿ ಸೋಮಾಪಿ, ಅವನಿಂದ ಶತಶ್ರವ. ಈ ಶತಶ್ರವನ ಈ ರೀತಿಯಾಗಿ ಹುಡ್ತಾ ಇದ್ದಾರೆ. ಮತ್ತಿನ್ನೊಬ್ಬ ಕುರುರಾಜನಿಗೆ ಪರೀಕ್ಷಿತ ಅಂತ ಒಬ್ಬ ರಾಜನನ್ನು ಹೇಳಿದರಲ್ಲ, ಆ ಪರೀಕ್ಷಿತನಿಗೆ ಮಕ್ಕಳು ಹುಟ್ಲಿಲ್ಲ. ಜನ್ಹು ಎಂಬಂತಹ ಕುರುರಾಜನ ಮಗ ಸುರಥ ಅಂತ ಇದ್ದಾರೆ. ಸುರಥನಿಂದ ವಿರೂರಥ ಅನೇಕ ಜನರು ಹುಡ್ತಾ ಇದ್ದಾರೆ. ದ್ಯುಮಾನ್ ಮುಂತಾದಂಥವರೆಲ್ಲರೂ ಹುಡ್ತಾ ಇದ್ದಾರೆ. ಇದು ಆದ ಮೇಲೆ ಮುಂದೆ ಶಂತನುವಿನ ಕಥೆಯನ್ನು ಹೇಳಬೇಕು. ನಾನು ಆಗಲೇ ಹೇಳಿದನಲ್ಲ, ಶಂತನು ರಾಜ ಭೀಷ್ಮರ ತಂದೆ, ಅವರ ಕಥೆಯನ್ನು ಹೇಳಬೇಕು. ಅದಕ್ಕೋಸ್ಕರ ದ್ಯುಮಂತನ ಕಥೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ದ್ಯುಮಂತ ಅಂತ ಒಬ್ಬ ರಾಜನಿದ್ದ. ಅವನಿಗೆ ಕ್ರೋಧನ, ಅವನಿಂದ ದೇವಾತಿಥಿ, ಅವನಿಗೆ ವೃಕ್ಷ, ಅವನಿಗೆ ದಿಲೀಪ ಎಂಬ ಮಗ ಇದ್ದ. ಆ ದಿಲೀಪನಿಗೆ ಪ್ರತೀಪ ಎಂಬಂತಹ ಹೆಸರಿನ ಮಗ ಹುಟ್ಟ. ಪ್ರತೀಪನಿಗೆ ದೇವಾಪಿ, ಶಂತನು, ಬಾಲ್ಹೀಕ ಎಂಬುದಾಗಿ 3 ಜನ ಮಕ್ಕಳು ಹುಡ್ತಾ ಇದ್ದಾರೆ. ಇದರಲ್ಲಿ ತಂದೆಯ ರಾಜ್ಯವನ್ನ ಸ್ವೀಕಾರ ಮಾಡದೇನೆ ದೇವಾಪಿ ಕಾಡಿಗೆ ಹೋಗ್ತಾ ಇದ್ದಾನೆ. ಇನ್ನೊಬ್ಬ ಬಾಲ್ಹೀಕ ಅಂತ. ಆ ಬಾಲ್ಹೀಕನನ್ನ ಹುಟ್ಟುವ ಸಂದರ್ಭದಲ್ಲಿಯೇನೆ
ನನಗೆ ಈ ನಿನ್ನ ಬಾಲ್ಹಿಕನನ್ನ ಕೊಡ್ಬೇಕು ಅಂತ ಈ ಪ್ರದೀಪನ ಮಾವ ಹೇಳಿದ ಕಾರಣದಿಂದಾಗಿ ಹುಟ್ಟಿದ ತಕ್ಷಣದಲ್ಲಿ ಬಾಲ್ಹಿಕನನ್ನ ಕರೆದುಕೊಂಡು ಹೋಗ್ತಾ ಇದ್ದಾನೆ. ದೇವಾಪಿ ಕಾಡಿಗೆ ಹೋಗಿ ಬಿಟ್ಟಿದ್ದಾನೆ. ಈಗ ಉಳಿದವನು ಶಂತನು ಅಂತ. ಆ ಶಂತನುವಿನ ಪೂರ್ವಜನ್ಮದ ವೃತ್ತ ಅಂತ ಮುಂತಾದವುಗಳೆಲ್ಲವನ್ನೂ ಕೂಡ ನಿರೂಪಣೆ ಮಾಡ್ತಾ ಹೋಗ್ತಾರೆ. ನಾನು ಆ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಇಲ್ಲಿಯೂ ಕೂಡ ಮತ್ತಷ್ಟು ಹೇಳ್ತಾರೆ. ಅದನ್ನ ಮತ್ತೆ ನಾವು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.